ಇರ್ತಿರ್ಬೋದು ನೋಡಿ ಜಿ ಹಾಕಿದ್ದೀನಿ. ಶ್ರೀಮತ್ಕೈಲಾಸವಾಸಂ ಸ್ಮಿತಮೃದುವಚನಂ ಪಂಚವಕ್ತ್ರಂ ತ್ರಿನೇತ್ರಂ ಪ್ರೇಮಾಂಕಂ ಪೂರ್ಣಕಾಮಂ ಪರಮಪರಶಿವಂ ಪಾರ್ವತೀಶಂ ಪರೇಶಂ ಧೀಮಂತಂ ದೇವದೇವಂ ಉಳಿಗಿರಿನಗರೀಶಾಸನಾಂಕಂ ಮೃಗಾಂಕಂ ಸೋಮೇಶಂ ಸರ್ಪಭೂಷಂ ಸರ್ವಭುಜಗಮಂ ಸರ್ವದಾ ಸುಪ್ರಸನ್ನಂ ಸೋಮೇಶಂ ಸರ್ಪಭೂಷಂ ಸಲಹುಗಜಗಮಂ ಸರ್ವದಾ ಸುಪ್ರಸನ್ನಂ. ಹುಲಿಗಿರಿ ಅಂತ ಲಕ್ಷ್ಮೇಶ್ವರ NSS ಗಿಡ ಇರ್ಬೋದು, ಅವನು NSS ಗಿಡ ಇರ್ಬೋದು. ಓಕೆ ಓಕೆ. ಅಂದರೆ ಜಗನ್ನಾಥಿಗೆ ಅವರು ಮೇಲ್ಗಡೆ ಮಾಡ್ಬಿಟ್ಟಿರ್ತಾರೆ. ಗೊತ್ತೈತೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. त्र्यंबकं यजामहे सुगन्धिं पुष्टिवर्धनं उर्वारुकमिव बन्धनान् मृत्योः क्षीयमान्तान्. मृत्युञ्जयाय रुद्राय नीलकण्ठाय शम्भवे अमृताय अमृतेशाय शर्वाय महादेवाय ते नमः. सर्वमङ्गले माङ्गल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते. ಮಹಾಕವಿ ಕಾಳಿದಾಸನ ಅಮರ ಕೃತಿಯಾದ ಅಭಿಜ್ಞಾನ ಶಾಕುಂತಲದ ಒಂದು ವಾಚನ ವ್ಯಾಖ್ಯಾನ ಇಲ್ಲಿ ನಡೆಸ್ತಾ ಇದ್ದೇವೆ. ಪ್ರೊಫೆಸರ್ ಚಂದ್ರಕಾಂತ್ ಅವರ ಆಶ್ರಯ ಮೂಲಕ ಇವತ್ತು 2ನೇ ದಿನದಲ್ಲಿ ಈಗ ಶಾಕುಂತಲ ನಾಟಕದ ಪ್ರಥಮಾಂಕದಿಂದ ಕೆಲವು ನಾವು ಪದ್ಯಗಳನ್ನು ಹಾಗೂ ತಕ್ಕಂಥ ಒಂದು ಮಾತನ್ನು ಅವಲಂಬಿಸುತ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಅವನು ಸಲ್ಲದು ಅಂಬು ಇಲ್ಲಿ ಬಿಲ್ಲು ಬಾಣ ಕ್ಷಾತ್ರ ಇಲ್ಲ ರಾಜ, ಬಿಲ್ಲನ ನೀನು ಇಳಿಸು. ಭವಚ್ಛಿಳೀಮುಖಂ ಎಂಬ ಪದವನ್ನು ಕವಿ ಪ್ರಯೋಗ ಮಾಡಿದ್ದಾನೆ. ಛಿಳೀಮುಖ ಅಂದರೆ ಬಾಣ, ದುಂಬಿ, ಭ್ರಮರ ಇವೆಲ್ಲ ಅರ್ಥ ಆಗುತ್ತೆ. ಆದ್ದರಿಂದ ನೀನು ದೊಡ್ಡ ಬಾಣವನ್ನು ಇಳಿಸಬೇಕು. ದೀನರನ್ನು ಪರೆಯುವುದಕ್ಕೆ ಮಾತ್ರವೇ ಬಾಣ ಬಿಲ್ಲು ಇರತಕ್ಕಂಥದ್ದು. ನಿರಪರಾಧಿ ಜಂತುಗಳನ್ನು ಸದೆಯಲಿಕ್ಕೆ ಅಲ್ಲ, ಹೊಡೆಯಲಿಕ್ಕೆ ಅಲ್ಲ. ಈ ಶಸ್ತ್ರವನ್ನು ಅದೊಂದು ಶಸ್ತ್ರವನ್ನು ಇಳಿಸು ರಾಜ ಅಂತ ಹೇಳಿದ್ದಾನೆ. ರಾಜ ಬಾಣವನ್ನು ಇಳಿಸಿದ್ದೇನೆ ಅಂತ ಹೇಳಿದ. ಅನಂತರ 12 ಅವ್ರು ತಗೊಂಡು 10 ಓದಬೇಕಲ್ಲ, 10 ಓದಬೇಕು. 15 ಸರಿ. ಸಲ್ಲದು 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 ಸಲ್ಲ
ಇದನಿ ಸಂಗಡ ಮೆಲ್ಲಿದರಿಂದೆ ಕೂಡಿದ ಈ ಪುಲ್ಲೆಯ മെയ്യൊളക്കടിടുവന്തെ അഗ്നിയ തൂലരാശിയുൾ എല്ലി കുരംഗങ്ങളതി ചഞ്ചലമപ്പ ബർദുങ്കു ഭൂപ എല്ലി കുരംഗങ്ങളതി ചഞ്ചലമപ്പ ബർദുങ്കു ഭൂപ സിരിൽಗೆ ಸಾಟಿಯನೆ ಬಿರ್ರರೆ ಬೀಳ್ವ ಭವಚ್ಛಿಳಿ ಮುಖಂ ಬಿಡಬೇಡಿದರುಳ್ ಬಾಣವನ್ ಬಿಡಬೇಡಿದರುಳ್ ಬಾಣವರಿಡು ಬಂದಿರೆ ಕಿಡಿಯ ಕುಸುಮರಾಶಿಯೊಳಗಡ ಕಿಡಿಯ ಕುಸುಮರಾಶಿಯೊಳಗಡ ಬಡಬಿಗವಿದಲ್ಲಿ ನಿನ್ನಯ ಸಿಡಿಲಂದರ ಸರಳಿದಲ್ಲಿ ಬಡಗುಮಿಗವಿದಲ್ಲಿ ನಿಂದಯ ಸಿಡಿಲಂದರ ಸರಳಿದಲ್ಲಿ ನುಡಿ ಮರುಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ ವೈಖಾನಸರು ಬಂದವರು, ರಾಜ ಇಲ್ಲಿ ಇಲ್ಲಿ ನಿನ್ನ ಬಿಲ್ಲು ನಿನ್ನ ಬಾಣ ಸಲ್ಲದು 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 ಅಂಬು ಎನಿಸಲು ಗಡ ಮೆಲ್ಲಿತೋ ಪುಲ್ಲೆಯ ಮೈಯೊಳ ಅಟ್ಟಿಡುವಂತೆ, ಅಂದರೆ ಆ ಜಿಂಕೆಯ ಬಾಣಕ್ಕೆ ತೋರಿಸಿದ ಹಾಗೆ ಚುಚ್ಚುವ ಹಾಗೆ ಅಗ್ನಿಯ ತೂಲ ರಾಶಿಗಳಂತಾರೆ. ಹತ್ತಿಯ ರಾಶಿಯಲ್ಲಿ ಬೆಂಕಿ ಬಿಟ್ಟಂಗಾಗುತ್ತಪ್ಪ, ನೀನು ಹತ್ರ ಮೈಯು ಹಾಕಿ ಬಿಟ್ಬಿಟ್ರೆ ಬಾಣವನ್ನ. ಎಲ್ಲಿ ಕುರಂಗಗಳು ಅತಿ ಚಂಚಲ ಅಪ್ಪ ಬರ್ದುಂಕು ರೂಪ, ಹಾಗೆ ಜಿಂಕೆಯ ಮರಿಯಲ್ಲಿ ಜಿಂಕೆಯಲ್ಲಿ ಇದ್ದಾಗ ಅವುಗಳ ಬದುಕೆಯಲ್ಲಿ ಅವುಗಳ ಸೂಕ್ಷ್ಮತೆಯಲ್ಲಿ ನವಿಲೆಯಲ್ಲಿ ಭೂಪ ಬೇಳು ಎಲ್ಲಿ ಸಿಡಿಲಿಗೆ ಸಾಟಿ ಎನೆ ಬಿರ್ರನೆ ಬೀಳುವ ಭವಚ್ಛಿಳಿ ಮುಖಂ ಅಂದ್ರೆ ನಿನ್ನಯ ಪರುಷವಾದ ಈ ಬಾಣ ಎಲ್ಲಿ ಹೇಗಿದೆ, ಅದಕ್ಕೂ ಈ ಒಂದು ಸಿಡಿಲಿಗೆ ಏರಿರ್ತಕ್ಕಂಥ ಬಾಣಕ್ಕೂ ಈ ಜಿಂಕೆಗೂ ಸಾಟಿ ರಾಜ. ದಯವಿಟ್ಟು ನಿನ್ನ ಬಾಣ ಅದನ್ನು ಇಳಿಸು, ಇಲ್ಲಿ ಬಾಣ ಪ್ರಯೋಗ ಸಲ್ಲದು. ಆದ್ದರಿಂದ ತೊಟ್ಟಿಯ ಬಾಣವನ್ನು ಇಳುತ್ತವು. ಅದರಿಂದೇ ಕೊಟ್ಟ ಬಾಣವನಿದ ನಿಳುಗೈ ಜನಪ ಅದರಿಂದೇ ತೊಟ್ಟ ಬಾಣವನಿದ ನಿಳುಗೈ ಜನಪ ದೀನರಂ ಪೊರೆವುದಗಲ್ಲದೆ ದೀನರಂ ಪೊರೆವುದಗಲ್ಲದೆ ನಿರಪರಾಧ ಜಂತು ಅಸದೆಯಲ್ ನಿಮಗಲ್ತೋ ದೀನರಂ ಪೊರೆವುದಗಲ್ಲದೆ ನಿರಪರಾಧ ಜಂತು ಸದೆಯಲ್ ನಿಮಗಲ್ತು ಶಸ್ತ್ರಂ ಸಣ್ಣ ಕಂದ ಪದ್ಯದಲ್ಲೇ ಒಂದು ಜೀವನದ ಬದುಕನ ಒಂದು ತತ್ವವನ್ನು ಕಾಳಿದಾಸ ಹೇಳ್ತಾರೆ. ಬಸವಶಾಸ್ತ್ರಿಗಳು ಇನ್ನು ಹೇಳ್ತಾರೆ ನೋಡಿ, ನಿಮಗಂತೂ ಶಸ್ತ್ರಂ ಅವನೀತಳದವಳು. ಈ ಭೂಮಿಯಲ್ಲಿ ನೀನು ಬಾಣವನ್ನು ಬಿಡಬೇಕು ಅಂದರೆ ಶಸ್ತ್ರವನ್ನು ತೊಡಬೇಕು, ಶಸ್ತ್ರವನ್ನು ಬಿಡಬೇಕು ಅಂದರೆ ತೊಟ್ಟ ಬಾಣವನ್ನು ಬಿಡಹೇ ಇದ್ದೇನಪ್ಪ ರಾಜ. ಈ ನೀನು ಏನು ಇಟ್ಕೊಂಡಿದ್ದೀಯ ಆ ಬಾಣವನ್ನು ಇಳಿಸಬೇಕು. ನೀನು ಬಾಣ ಪ್ರಯೋಗ ಮಾಡಬಾರ್ದು.
ಸಿಗುತ್ತ ಸರ್? ಆದ್ದರಿಂದ ದೊಡ್ಡ ಬಾಣವನ್ನು ಹಿಡಿದು ಜನಪ ರಾಜನೇ, ಇಲ್ಲಿ ಬಿಲ್ಲು ಬಾಣ ಸಲ್ಲದು, ದೀನರಂ ಪರವುದೇ ಕಲ್ಲದೆ. ಎಷ್ಟು ಚೆನ್ನಾಗಿ ಬಡವರು ದೀನರನ್ನ, ಬಡವರನ್ನ, ನಿರಪರಾಧಿಗಳನ್ನ, ನಿರಪರಾಧ ಜಂತುವ ಸದೆಯಲು ನಿಮಗಲ್ತು ಶಸ್ತ್ರಂ. ಈ ಭೂಮಿಯಲ್ಲಿ ಮಹಾರಾಜ, ನೀನು ನಿರಪರಾಧಿಗಳಿಗೆ ನೀನು ದಂಡಿಸ್ಬೇಡ್ದು, ನೀನು ಶಸ್ತ್ರವನ್ನು ತೊಡಬಾರ್ದು. ನಿರಪರಾಧಿ ಜನರನ್ ದೀನರಂ ಹೊರಬರಿಕೆ ಅಲ್ಲದೆ ನಿರಪರಾಧ ಜಂತುವ ಸದೆಯಲು ನಿಮಗಲ್ತು ರಾಜ ಈ ಶಸ್ತ್ರಂ ಎಂಬ ಒಂದು ನಿಧಾನದ ಮಾತದ ವೈಖಾನಸರು ದುಷ್ಯಂತಕ್ಕೆ ಹೇಳ್ತಾ ಇದ್ದಾರೆ. ದುಷ್ಯಂತ ತಕ್ಷಣವೇ ಇದು ಬಾಣವನ್ನು ಇಳಿಸಿದ್ದೇನೆ, ನಾನು ಮಾಡಿದ ತಪ್ಪಾಯಿತು ಅನ್ನುವ ರೀತಿಯಲ್ಲಿ ಬಾಣವನ್ನು ಇಳಿಸಿದ್ದೇನೆ ಅಂದಾಗ ವೈಖಾನಸು ಇದು ಇದು ಗುರುಕುಲ ತಿಲಕನಾದ ನಿನಗೆ ತಕ್ಕದ್ದು ರಾಜ. ಇನ್ನು ಮುಂದೆ ಈ ಸಂದರ್ಭದಲ್ಲಿ ಒಂದು ಸಂಸ್ಕೃತ ಸುಭಾಷಿತ ನನಗೆ ಬರುತ್ತೆ, ಈ ಸಂದರ್ಭಕ್ಕೆ ಸರಿ ಹೋಗುವಂತೆ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಷಾಂ ಪರಪೀಡನಾಯ ಖಲಸ್ಯ ಸಾಧೋ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಈ ಸಂದರ್ಭಕ್ಕೆ ಸರಿ ಹೊಂದತಕ್ಕಂತಹ ಒಂದು ಸುಭಾಷಿತ ನೆನಪಾಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಿದ್ಯೆ ಎಷ್ಟೋ ಜನ ಕಲ್ತ್ಕೋತಾರೆ, ಆ ವಿದ್ಯೆ ಹೇಗೆ ಸಾರ್ಥಕವಾಗಬೇಕು, ಹೇಗೆ ಉಪಯೋಗ ಆಗ್ತಾ ಇದೆ, ಹೇಗೆ ಉಪಯೋಗ ಆಗಬೇಕು, ಹೇಗೆ ಆಗಬಾರ್ದು. ಕೆಲವರು ವಿದ್ಯೆ ಇರುತ್ತೆ, ವಿದ್ಯಾ ವಿವಾದಾಯ, ಅದನ್ನು ಸುಮ್ಮನೆ ವಾದಕ್ಕೋಸ್ಕರ ಉಪಯೋಗಿಸ್ಕೊತಾರೆ. ನಾನು ವಿದ್ಯಾವಂತ ಅಂತೇಳಿ ಸುಮ್ಮನೆ ವಾದಕ್ಕೊಂದು ವಿವಾದ, ನೀವು ಹೇಳಿದ್ರೆ ಪ್ರಶ್ನೆಗೆ ಏನೋ ಇನ್ನೊಂದು ಪ್ರಶ್ನೆ, ಅದು ಸರಿ ಹೋಗ್ಬೇಕು ಅಂತಲ್ಲ, ನನಗೆ ಗೊತ್ತಿದೆ ಒಂದು ಆರ್ಗ್ಯುಮೆಂಟ್ ಸುಮ್ಮನೆ ಸರಿ ಹೋದಪ್ಪ, ನನ್ನ ಪ್ರೌಢಿಮೆ ಮೇಲೆ ನಾನು ಮಾತಾಡ್ತೀನಿ ಅಂತ. ವಿದ್ಯಾ ವಿವಾದಾಯ, ವಿವಾದಕ್ಕೋಸ್ಕರ ಉಪಯೋಗಿಸ್ಕೋತಾರಂತೆ. ಧನಂ ಮದಾಯ, ಎಷ್ಟೋ ಜನಕ್ಕೆ ದುಡ್ಡಿದೆ, ಹಣ ಇದೆ, ಶ್ರೀಮಂತರು ಬೇಕಾದ ಜನ ಇದ್ದಾರೆ, ಅದನ್ನು ಸದ್ವಿನಿಯೋಗ ಮಾಡ್ತಕ್ಕಂಥವ್ರು ಬೇಕಾದ ಜನ ಇದ್ದಾರೆ, ಒಳ್ಳೆಯ ಜನ ಸದ್ವಿನಿಯೋಗ ಮಾಡೋರು ಬೇಕಾದ ಜನ ಇದ್ದಾರೆ. ಆದರೆ ಕೆಲವರು ಧನಂ ಮದಾಯ, ಧನ ಮದದಿಂದ ಹೋಗ್ತಾರೆ, ನನ್ನ ಸಮಯ ಇಲ್ಲ, ನಾನು ದೊಡ್ಡ ಮನೆ ಕಟ್ಕೊಂಡಿದ್ದೀನಿ, ದೊಡ್ಡ ವಾಹನದಲ್ಲಿ ತಿರುಗಾಡ್ತೀನಿ, ನನಗೆ ಅಂಥ ಶಕ್ತಿ ಇದೆ, ಎಲ್ಲ ಓದಿದ್ದಾರೆ, ಈ ಥರ ಧನ ಮದಾಯ, ಅದೊಂದು ಮದ, ಧನಮದ, ವಿದ್ಯಾಮದ, ಕುಲಮದ, ಯೌವನಮದ, ಪ್ರತಿಯೊಂದು ಮದುವೆ. ಅದು ಮದುವಾದ್ರೆ ಏನೋ ಒಂದು ಹುಚ್ಚು ಕೊಡಿ, ಮದ್ಯಪಾನ ಮಾಡಿದಾಗ ಉಂಟಾಗುತ್ತಲ್ಲ, ಅದಕ್ಕೆ ಮದ್ಯ ಅಂತಿದ್ರು. ಮದವನ್ನು ಉಂಟು ಮಾಡೋದೇ ಮದ್ಯ. ಮದ್ಯನ ಮದುವೆ ಅದು ಯಾವುದು ಮದವನ್ನು ಉಂಟು ಮಾಡುತ್ತೋ ಅದು ಮದ್ಯ. ಅಂದರೆ ಏನು, ಸಹಜತೆಯನ್ನು ವ್ಯತಿರಿಕ್ತ ಮಾಡುತ್ತದು, ಸಹಜವಾಗಿ ಏನು ಕೊಡೋದಿಲ್ಲ. ಆ ವಿದ್ಯೆಯೂ ಹಾಗೇನೆ, ಅದು ತುಂಬ್ಕೊಂಡ್ಬಿಡ್ತು ಅಂದರೆ ಅದರ ಮದ, ಧನ ತುಂಬ್ಕೊಂಡ್ಬಿಡ್ತು ಅಂದರೆ ಅದೊಂದು ಮದ, ಯೌವನ ಒಳಗಡೆ ಇದ್ರೆ ಅದೊಂದು ಮದ, ಅದು ಹೋಗ್ಬಿಟ್ರೆಲ್ಲ ಹೊರಟೋಗ್ಬಿಡುತ್ತೆ. ವಯಸ್ಸಾದ ಮೇಲೆ ಶುಷ್ಕೆ ನೀರೇ ಕಕ್ಕಾಸಾರ ಅಂತ, ವಯಸ್ಸಿಗತೆ ಕಾಮ ವಿಕಾರ. ಶಂಕರಾಚಾರ್ಯ ಹೇಳ್ತಾರೆ, ವಯಸ್ಸು ಹೊರಟೋಯ್ತು ಅಂತಂದ್ರೆ ಕಾಮ ವಿಕಾರ ಇಲ್ಲ. ಶುಷ್ಕೆ ನೀರೇ, ನೀರು ಒಣಗೋದು ಹೋಯ್ತು ಅಂತಂದ್ರೆ ಕೆರೆ ಇಲ್ಲ, ಕೆರೆ ಕಳೆಯೋದಿಲ್ಲ, ಒಣಗೋಯ್ತು. ಜ್ಞಾತೆ ತತ್ವೇ ಸಂಸಾರ, ತತ್ವ ತಿಳ್ಕೊಂಡ್ಬಿಟ್ರೆ ಸಂಸಾರ ಇಲ್ಲ. ಅಂತಹ ಅಮೂಲ್ಯವಾದ ಮಾತಾಡಿದ ಶಂಕರರು. ಹಾಗೆ ಧನಂ ಮದಾಯ, ಶಕ್ತಿ, ನನಗೆ ಭಾರಿ ಶಕ್ತಿ ಇದೆ, ಆ ಶಕ್ತಿ ಇನ್ನೊಬ್ಬರಿಗೆ ಉಪಯೋಗ ಆಗ್ತಕ್ಕಂಥ ಶಕ್ತಿ ಆಗಬೇಕು, ಇನ್ನೊಬ್ಬರಿಗೆ ಅನುಕೂಲವಾಗ್ತಕ್ಕಂಥ ಶಕ್ತಿ ಆಗಬೇಕು. ಇನ್ನೊಬ್ಬರಿಗೆ ಪೀಡನೆ ಮಾಡ್ತಕ್ಕಂಥ ಶಕ್ತಿ ಪ್ರಯೋಜನವಿಲ್ಲ. ನನ್ನ ಶಕ್ತಿ ಇದೆ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇನ್ನೊಬ್ರು ಹೊಡೆಯೋದು, ಏನದರಿಂದ? ಇದು ಯಾರಿಗೆ ಎಷ್ಟು? ಖಲಸ್ಯ, ದುಷ್ಟನಿಗೆ ಈ ಥರದ್ದಂತೆ. ಅದೇ ಸಾಧೋ ಸಜ್ಜನರಿಗೆ ವಿಪರೀತ ಮೇತ. ಇದಕ್ಕೆ ವ್ಯತ್ಯಾಸವಾಗಿ ಏನು? ಜ್ಞಾನಾಯ, ವಿದ್ಯೆ ಜ್ಞಾನಕ್ಕೋಸ್ಕರ ಉಪಯೋಗವಾಗುತ್ತಂತೆ. ಹಣ ದಾನಾಯ, ಹಣ ದಾನಕ್ಕೋಸ್ಕರ ಉಪಯೋಗವಾಗುತ್ತಂತೆ. ಆಮೇಲೆ ಶಕ್ತಿ ರಕ್ಷಣಾಯ, ರಕ್ಷಣೆಗೋಸ್ಕರ ಉಪಯೋಗವಾಗುತ್ತಂತೆ ಶಕ್ತಿ.
ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಇಲ್ಲಿ ಶಕ್ತಿ. ಅಪ್ಪ ನಿರಪರಾಧ ಜಂತುವ ಸದಯಲ್ ದೀನರಂ ಪೊರೆಯುವುದಕ್ಕಲ್ಲದೆ ನಿರಪರಾಧ ಜಂತುವ ಸದಯಲ್ ನಿಮಗಂತು ನಿರಪರಾಧಿಗಳನ್ನು ಹೊಡೆಯೋದಕ್ಕಲ್ಲ ಶಕ್ತಿ. ಶಸ್ತ್ರಂ ಅವಿನೀತರೊಳ್, ನಿಮ್ಮ ಶಸ್ತ್ರ ಅವನೀತರೊಳಗೆ ಈ ಭೂಮಿಯಲ್ಲಿ ಯಾರಿಗೆ ಉಪಯೋಗವಾಗಬೇಕು? ದೀನರಂ ತೊರೆಯುವುದಕ್ಕೆ, ದೀನರನ್ನು ರಕ್ಷಣೆ ಮಾಡೋದಕ್ಕೆ ಉಪಯೋಗವಾಗಬೇಕಿಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಸಹ ಸುಭಾಷಿತವನ್ನು ಹೇಳಿದೆ. ಇದು ಅಚ್ಚುಕಟ್ಟಾದ ಸುಭಾಷಿತವನ್ನು ಹೇಳಿದ್ದಾರೆ ನಮ್ಮ ಗಮಕಿಗಳು. ಎಷ್ಟು ಮಟ್ಟಿಗೆ ಈ ಸಂದರ್ಭಕ್ಕೆ ಸಮಂಜಸವಾಗಿ ಹೊಂದುತ್ತದೆ. ಇಟ್ ಇಸ್ ಸೋ ರಿಲೆವೆಂಟ್ ಅಂತ ಅನ್ಸುತ್ತೆ ನೋಡಿ ಅಲ್ವಾ. ಬಾಣವನ್ನು ಇಳಿಸಿದೆ ಅಂತ ದುಷ್ಯಂತ ತಿಳಿಸಿದ್ದಾನೆ. ಖ್ಯಾತ ಗುರುರಾಜ ಕುಲಸಂಭೂತ, ನೀನು ಬಹಳ ಕುರುಕಲನ್ನು ಪಡೆದಿದೆಯಪ್ಪ, ನಿನಗೆ ಈ ವಿನಯ ಸಹಜವಾದ್ದು. ಈ ಥರದ ಗುಣವನ್ನು ಆಗಿರ್ತಕ್ಕಂಥ ನೀನು ಒಳ್ಳೆಯ ವಿನೀತಾತ್ಮನ ಚಕ್ರವರ್ತಿ ಪುತ್ರನ ಪಡೆಯಿ. ಖ್ಯಾತ ಪುರುರಾಜ ಕುಲ ಸಂಜಾತಂ ನೀ, ಖ್ಯಾತ ಪುರುರಾಜ ಕುಲ ಸಂಜಾತಂ ನೀ, ನಿನಗೆ ವಿನಯವಿಂದಿದು ಸಹಜಂ. ಈ ತೆರದ ಗುಣವನಂತ ವಿನೀತಾತ್ಮನ ಚಕ್ರವರ್ತಿ ಪುತ್ರನ ಪಡೆಯೈ. ಈ ತೆರದ ಗುಣವನಂತ ವಿನೀತಾತ್ಮನ ಚಕ್ರವರ್ತಿ ಪುತ್ರನ ಪಡೆಯೈ. ಕೇಶವಮೂರ್ತಿಗಳು ಪ್ರತಿಬಿಂಬಿತರಾಗ್ರು ನೀವು ಹಾಡೋದಕ್ಕೆ ಚೆನ್ನಾಗಿ ಅದೇ ಟೋನೇ ಬಂದ್ಬಿಡ್ತಿವಾಗ. ಈ ಒಳ್ಳೆಯ ವಿನಯ ಸಾಧಕನ ಶಬ್ದಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಇಂಥ ಒಳ್ಳೆಯ ಸದ್ಗುಣವಂತರಾದಂಥ ಇದೆಯಲ್ಲ, ಇದು ಸಹಜವಾದ, ಇದು ಇರಬೇಕಾದ್ದು, ಸಹಜವಾಗಿರಬೇಕು, ಅದು ಸಾಧುವಾಗಿರಬೇಕು. ಅಷ್ಟೇ ಮಟ್ಟಿಗೆ ನಿನ್ನ ಬಲವನ್ನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಪ್ರದರ್ಶಿಸ ಮಾಡುವ ಹಾಗೆ ಇರಬೇಕು. ಈ ಥರದ ಗುಣವನ್ನ ಅಂತೂ ಇಂಥ ಒಂದು ಒಳ್ಳೆಯ ಗುಣವನ್ನು ಅಂತ ಪಡೆದುಕೊಂಡ, ಧರಿಸಿಕೊಂಡ, ಒಳಗೆ ಆ ಗುಣವನ್ನು ಉಳ್ಳಂತಹ ವಿನೀತಾತ್ಮನ ಚಕ್ರವರ್ತಿ ಪುತ್ರನ ಪಡೆಯಿ ಹಾಗೆ ಹೇಳಬಹುದು. ಅಥವಾ ಚಕ್ರವರ್ತಿ ಪುತ್ರನ ಪಡೆಯಿ ಅಂದರೆ ರಾಜಕುಮಾರನನ್ನು ನೀನು ಪಡೆದುಕೋಪ ಅಂತ ಆಶೀರ್ವಾದ ಮಾಡಿದ್ದಾರೆ ವೈಖಾನಸರು. ಉಳಿದವರೆಲ್ಲರೂ ಅವರ ಜೊತೆ ಯಾರು ತಪಸ್ವಿಗಳು ಬಂದಿರೋ ದುಷ್ಯಂತರನ್ನ ನೋಡಲಿಕ್ಕೆ, ಅವರು ಕೂಡ ಸರ್ವದಾ ಚಕ್ರವರ್ತಿಯಾದ ಪುತ್ರನನ್ನ ಪಡೆ, ಅದು ಇರತಕ್ಕಂಥ ಆಶೀರ್ವಾದ. ಸರ್ವಥಾ ಚಕ್ರವರ್ತಿಯಾದ ಪುತ್ರನ ಪಡೆಯಪ್ಪ ರಾಜ ಅಂತ ಹೇಳಿದ್ದಾರೆ. ತಕ್ಷಣ ದುಶ್ಯಾಸನ ನಮಸ್ಕಾರವನ್ನು ಮಾಡ್ತಾ ಬ್ರಾಹ್ಮಣ ವಚನವನ್ನು ಪರಿಗ್ರಹಿಸಿದ್ದೇನೆ ಸ್ವಾಮಿ, ನಾನು ಒಪ್ಪಿಕೊಂಡೆ ಅಂತ ಹೇಳಿದ್ದಾರೆ. ಆಗ ಆನಂದ ತಪಸ್ಸುಗಳು ಹೇಳ್ತನ್ನ ಅವರ ಕೆಲಸ ಏನು, ಸಮಿತ್ತನ್ನ ಅದನ್ನು ಆಶ್ರಯಿಸೋದು, ಒಳ್ಳೆಯ ದರ್ಭೆಯನ್ನು ಹಿಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಪ್ರತಿನಿತ್ಯ ಅವರಿಗೆ ಬೇಕಾಗ್ತಕ್ಕಂಥದ್ದು. ಅದರಿಂದಾಗಿ ರಾಜ, ನಾವು ಸಮಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ತರೋದಕ್ಕೆ ಹೊರಟಿದ್ದೇವೆ. ನೋಡೋ, ಇಲ್ಲೇ ಕುಲಪತಿಗಳಾದ ಕಂಡು ಮಹರ್ಷಿಗಳಿದ್ದಾರ, ಅವರ ಆಶ್ರಮ ಇದೆ, ಮಾಲಿನಿ ನದಿ ನೋಡೋ, ಈ ಮಾಲಿನಿ ನದಿಯ ತೀರದಲ್ಲೇ ಕಂಡುಗಳ ಆಶ್ರಮ ಇದೆ. ಅಲ್ಲಿಗೆ ನಿನಗೆ ಅವಕಾಶ ಇದ್ದರೆ ಅಲ್ಲಿಗೆ ಹೋಗಿ ಆತಿಥ್ಯವನ್ನು ಸ್ವೀಕರಿಸು, ಅಂದರೆ ಒಳ ಅರ್ಥ ಅವರ ಆಶೀರ್ವಾದವನ್ನು ಪಡೆದುಕೋ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಅನಂತರ ಎನಿಸು ವಿಗ್ರಮದಿಲ್ಲದ ಮುನಿಗಳ ತಪಮಂ ವಿಲೋಕಿಸುತ್ತಂ, ಎನಿಸು ವಿಗ್ರಮದಿಲ್ಲದ ಮುನಿಗಳ ತಪಮಂ ವಿಲೋಕಿಸುತ್ತಂ, ಮೌರ್ವೀಜನಿತ ಕಿಣವಂತ ಮದ್ಭುಜ ಬಲಿದಡೆಯಂ ಪೊರೆವುದು, ಮದ್ಭುಜ ಬಲಿದಡೆಯಂ ಪೊರೆವುದೆಂದು ತಿಳಿವೈ ನೃಪನೀ.
ವರ್ಧಿಸುತ್ತಾ ಇರುತ್ತದೆಯೋ, ಎಲ್ಲಿ ಶಾಂತತೆ ಇರುತ್ತೆಯೋ ಅದರ ಸುತ್ತ ಇರ್ತಕ್ಕಂಥ ಒಂದು ಏನೇನು ನಡೆಯಬೇಕೋ ಒಳ್ಳೆಯ ಕೆಲಸ ಹಾಗೆಯೇ ನಡೀತಾ ಇರುತ್ತೆ. ಇನಿಸುಂ ವಿಕ್ರಮದು ಇಲ್ಲದ ಮುನಿಗಳ ತಪಮಂ ವಿಲೋಕಿಸುತ್ತಂ. ಯಾವುದೇ ತೊಂದರೆ ಇಲ್ಲದೆ ನಿರಂತರವಾಗಿ ಶಾಂತತೆಯನ್ನು ಬೀರ್ತಾ ಸುತ್ತಮುತ್ತ ರಾಜ್ಯವನ್ನೆಲ್ಲ ತಪಸ್ಸಿನ ಪ್ರಭಾವದಿಂದ ಅಚ್ಚುಕಟ್ಟಾಗಿ ಇರಿಸ್ತಾ ಇರ್ತಕ್ಕಂಥ ಮುನಿಗಳ ತಪಸ್ಸಿದೆಯಲ್ಲ, ಅದನ್ನು ವಿಲೋಕಿಸುತ್ತಂ. ನೀನು ಅದನ್ನು ಗಮನಿಸ್ತೀಯಾ? ವಿಲೋಕಿಸುತ್ತದ್ದು ಅವಲೋಕಿಸುತ್ತಂ. ಮೌರ್ವಿ ಜನದ ಕಿಳವಾಟ ಮಧ್ಭುಜಂ ಇನಿತು ಎಡೆಯಂ ಪೊರೆಯುವುದೆಂದು. ಅಂದರೆ ನಿನ್ನ ಒಂದು ಕ್ಷಾತ್ರ ಅಥವಾ ಒಂದು ಕ್ಷತ್ರಿಯರಿಗೆ ಅನುಗುಣವಾದ ಪರಾಕ್ರಮ ಏನಿದೆಯೋ, ಮಧ್ಭುಜಂ ಇನಿತು ಎಡೆಯಂ ಸ್ವಲ್ಪ ಸ್ಥಳವನ್ನು, ಅಂದರೆ ಸ್ವಲ್ಪ ಒಂದು ಏನು ಇರಬೇಕಾದ್ದು ಆ ಒಂದು ಪರಾಕ್ರಮ ಪೊರೆಯುವುದೆಂದು ತಿಳಿವೆ. ಈ ನೃಪ ಎಷ್ಟು ಮಟ್ಟಿಗೆ ಇರಬೇಕು ಅಷ್ಟು ಇದ್ದರೆ ಅದು ಅದೇ ರಾಜ್ಯವನ್ನು ಸಂರಕ್ಷಿಸುತ್ತದೆ. ನೀನು ತಪಸ್ವಿಗಳನ್ನು ಹೇಗೆ, ನೀನು ಸಾಧುಗಳನ್ನು ಹೇಗೆ, ನೀನು ಆಶ್ರಮ ವಾಸಿಗಳನ್ನು ಹೇಗೆ ಸಂರಕ್ಷಿಸುತ್ತೀಯೋ ಅದೇ ರೀತಿ ನಿನಗೂ ಒಳ್ಳೆಯದು ತಾನಾಗಿ ಬರುತ್ತದೆ ಅನ್ನೋದು ತಿಳಿವೈ ನೃಪ. ನೀನೇ ತಿಳಿದುಕೊಳ್ತೀಯಪ್ಪ ಅಂತ ಹೇಳಿದ್ರು. ಆ ತಕ್ಷಣ ರಾಜ ನಮಸ್ಕಾರ ಮಾಡಿದ್ದಾನೆ, ಕೇಳ್ತಾನೆ, ಕುಲಪತಿಗಳಾಗಿಕೊಂಡು ಕಣ್ಣೂರು ಮಹರ್ಷಿಗಳು ಆಶ್ರಮದಲ್ಲಿ ಇದ್ದಾರೆಯೇ ಅಂತಾಗ ವೈಖಾನಸ ಬಂದು ಮುನಿಪುತ್ರರು ಹೇಳಿದರು, ಇಲ್ಲ ಅವರೆಲ್ಲೋ ಹೋಗಿದ್ದಾರೆ. ಪುತ್ರಿಯಾದ ಶಕುಂತಳೆಯನ್ನ ಶಕುಂತಳ ಅಂತ ಅವಳ ಮಗಳಿದ್ದಾಳೆ, ಅವಳನ್ನ ಅತಿಥಿ ಸತ್ಕಾರಕ್ಕೆ ನೇಮಿಸಿದ್ದಾರೆ. ಆಕೆಗೆ ಏನೋ ಒಂದು ತೊಂದರೆ ಸಣ್ಣದಾಗಿ ಆಗ್ತಾ ಇದೆ. ಆದ್ದರಿಂದಾಗಿ ಪ್ರತಿಕೂಲ ದೈವ ಶಮನಾರ್ಥವಾಗಿ ಅವಳಿಗೆ ಅನುಕೂಲವನ್ನು ಆಗುವುದಕ್ಕೆ ಆಗುವ ಹಾಗೆ, ಅವಳಿಗೆ ಪ್ರತಿಕೂಲ ಆಗದೇ ಇರುವ ಹಾಗೆ ದೈವ ಶಮನಾರ್ಥವಾಗಿ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಸುವುದಕ್ಕಾಗಿ ಒಂದು ಯಾಗವೋ ಒಂದು ಹೋಮವೋ ಈ ಥರ ಸೋಮತೀರ್ಥಕ್ಕೆ ಈ ತಾರೆ ಹೋಗಿದ್ದಾರಪ್ಪ. ಅದೊಂದು ಪರಿಸರ ಹೋಗಿದ್ದಾರೆ. ಸೋಮತೀರ್ಥಕ್ಕೆ ಈಗ್ತಾರೆ ಹೋಗಿದ್ದಾರಪ್ಪ ಅಂತ ಹೇಳಿದ್ದಾರೆ. ಆಗ ದುಷ್ಯಂತ ಹೇಳ್ದ, ಆಗಲೇ ನಾನು ಆಕೆಯನ್ನು ಕಾಣ್ತೇನೆ, ಶಕುಂತಲೆಯನ್ನು ನಾನು ಕಾಣ್ತೇನೆ. ಹಾಗೆಯೇ ಆ ಕಣ್ಣು ಮಹರ್ಷಿಗಳಿಗೆ ನನ್ನ ಏನು ಭಕ್ತವರಿಗೆ ಸಮರ್ಪಿಸಬೇಕು ಅದನ್ನು ಶಕುಂತಲೆಯೇ ವಿಜ್ಞಾಪಿಸುತ್ತಾಳೆ ಅಂದರೆ ಅಂದರು. ಹೌದು, ವೈಖಾನಸ ಹೇಳಿದ್ರು, ಇನ್ನು ನಾವು ನಮ್ಮ ಕೆಲಸಕ್ಕೆ ಹೋಗ್ತೇವೆ. ಅಂದರೆ ಅವರ ಸಮಿತು ಸಂಗ್ರಹ ಏನಿತ್ತೋ, ಕುಶ ಸಂಗ್ರಹ ಏನಿತ್ತೋ, ಏನು ತಪಸ್ಸಿಗೆ ಬೇಕಾದಂಥದ್ದು ಏನಿತ್ತೋ, ಏನು ಹೋಮ ಕಾರ್ಯಕ್ಕೆ ಬೇಕಾದದ್ದು ಏನಿತ್ತೋ ಅದಕ್ಕೆ ನಾವು ಹೊರಡ್ತೇವೆ ಅಂತ ಹೇಳಿ ವೈಖಾನಸರು ಹೊರಟಿದ್ದಾರೆ. ರಾಜ ಹೇಳಿದ, ಸಾರಥಿ ಇನ್ನು ಕುದುರೆಗಳನ್ನು ನಡೆಸು, ಪುಣ್ಯಾಶ್ರಮ ದರ್ಶನವನ್ನು ಮಾಡೋಣ, ಅದರಿಂದ ನಾನು ಪವಿತ್ರನಾಗ್ತೇನೆ ಎಂದು ಆಯುಷ್ಮಂತರ ಆಜ್ಞೆ ಆಗಿದೆ. ಸಾರಥಿ ಹೇಳಿದ, ರಾಜನ ಆಜ್ಞೆ ಆಗಲೇ ಆಗಿತ್ತಂದ. ಹಾಗೆಯೇ ನೋಡ್ತಾ ರಥವನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ದುಷ್ಯಂತ ನೋಡ್ತಾನೆ, ಸುತ್ತ ನೋಡಿದ ಸಾರಥಿ, ಯಾರು ಹೇಳದೆ ಇದ್ದರೂ ಕೂಡ ಇದು ತಪೋವನ ಎಂಬುದಾಗಿ ತಿಳಿದು ಬರುತ್ತೆ. ಅಂದರೆ ಪರಿಸರ ಹೇಗಿತ್ತು ಅನ್ನೋದು ನಮಗೆ ಹೇಳ್ತಾನೆ. ಪರಿಸರ ಹೇಗಿತ್ತು ಅನ್ನೋದನ್ನು ಹೇಳ್ತಾನೆ. ಇದು ತಪೋವನ, ಇದು ಅಧ್ಯಾತ್ಮ ಇರುವ ಜಾಗ, ಇದು ತಪಸ್ಸು ಪ್ರತಿಫಲಿಸತಕ್ಕಂಥ ಜಾಗ, ಇದು ಶಾಂತವಾಗಿರುವ ಜಾಗ. ಇದರಲ್ಲಿ ಶವವೇ ಮುಖ್ಯ, ದಮವೇ ಮುಖ್ಯ, ಕ್ರಾಂತಿಯಲ್ಲ, ಭ್ರಾಂತಿಯಲ್ಲ, ಒಳ್ಳೆಯ ಶಾಂತಿಯೇ ಮುಖ್ಯ. ಇದರಿಂದ ಇಡೀ ಪರಿಸರವೇ ಚೆನ್ನಾಗಿ ಜಾಗೃತವಾಗುತ್ತೆ, ಸಾತ್ವಿಕವಾಗುತ್ತೆ. ಆದ್ದರಿಂದ ಇದು ತಪೋವನ ಅಂತ ತಿಳಿದು ಬರುತ್ತೆ ಅಲ್ವೇ ಶಾಂತಿ ಅಂತ. ತಕ್ಷಣ ಸೂತು ಕೇಳಿದೆ, ಅದು ಹೇಗೆ ಮಹಾರಾಜ? ರಾಜ ಕೇಳ್ದ, ಏನಕ್ಕೆ ಸರಿ, ಏನು ಸಾರಥಿ ನೀನು ನೋಡ್ಲಿಲ್ಲವೇ ಹೇಗೆ? ಆರಯ ಸೂಚಿಕುಂ ಗಿರಿಗಳಿರ್ಪಗ ಕೋಟೆರಗಿಂ ಜಗುಳ್ದ ನೀವಾರಂ ಇಂಗುದೀಪನ ವಿವೇದದೆ நுண்பிடிதிற்ப கல்களம் தேரின சப்தமம் சகிசி நம்புகையும் சுழிவேண பிருந்தமும் தேரின சப்தமம் சகிசி நம்புகையும் சுழிவேண பிருந்தமும் ನಾರುಡೆಯಂಚಿನಿಂದಿಳಿದ ನೀರ್ಕೆರೆಯಾಂತ
ತಡಾಗಮಾಗಮಂ ನಾರುಳೆಯಂಚಿನಿಂದ ಇಳಿದ ನೀರ್ಗೆರೆಯಾಂತ ತಡಾಗ ಮಾರ್ಗಮಂ ಮತ್ತೆ ಕರೀತಾರೆ ಅಂದರೆ ಗುರುವಂದಾದಿಗಳು ಉತ್ತಲಂ ಗುರುವದನ್ ಆದಿಗಳು ಉತ್ಪಲಂ ಇದು ಉತ್ಪಲಮಾನ ಆರಯ್ಯ ಆ ಅಂತದಂತಲ್ಲ ಆರಯ್ಯ ಸೂಚಕಂ ನೋಡಿದ್ಯಾ ನೀನು ಅನಿಸಿಲ್ವ ಇಲ್ಲಿ ಸೂಚಿಸ್ತಾ ಇದೆಯಾ ಇದು ಸೂಚನೆ ಇದೆಯಲ್ಲ ಏನು ಗಿಳಿಗಳು ಎಲ್ಪ ಅಗೋಟರ ಗೋಡೆಯಿರಲಿಂ ಆ ಗಿಳಿಗಳ ಒಂದು ಅದೇ ಒಂದು ಕಿರೀಟ ಒಂದು ಜಡೆ ಒಂದು ಮಕ್ಕುಟದ ಮಣಿ ಇದ್ದಾಗೆ ಅಲ್ಲೇ ಕಾಣ್ತಾ ಇದೆ ನೋಡಿ ಜಗುಳ್ಡ ನೀರ ನೀವಾರಮಂ ಚೆನ್ನಾಗಿ ಜಗುಳ್ದ ಹರಿತಾ ಇರ್ತಕ್ಕಂಥ ಒಂದು ಇಂಗುದಿ ಫಲವಿಗೆ ಇರ್ತದೆ ಅದೊಂದು ರೀತಿಯ ಹಣ್ಣು ಇಂಗುದಿ ಫಲ ಎಂತಕ್ಕಂಥದ್ದು ಅದೊಂದು ಕಾಡಿನಲ್ಲಿ ಇರ್ತಕ್ಕಂಥದ್ದು ಆ ಇಂಗುದಿ ಫಲವಿದೆ ಇರ್ತದೆ ನುಣ್ಬುಡಿಲಿದ್ದ ಕಲ್ಲುಗಳು ಅವೆಲ್ಲ ಸೇರಿಕೊಂಡು ಸುತ್ತ ಹರಿಯುವ ನೀರಿನ ಜೊತೆ ಇದ್ದು ಆ ಕಲ್ಲುಗಳು ಜಾರಿ ಹಾಗೆ ನುಣುಪಾಗಿ ಆಗಿಬಿಟ್ಟಿವೆ ಕಲ್ಲುಗಳು ಅವು ತೇರಿನ ಶಬ್ದವಂ ಸಹಿಸಿ ನೀನು ಏನು ಓಡಿಸ್ಕೊಂಡು ಬಂದೀಯ ರಥ ಕಟ 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 ಅಂತ ಅದು ಅಚ್ಚುಕಟ್ಟಾಗಿ ಇದಕ್ಕೆ ಕೂಡ ಚಕ್ರಕ್ಕೆ ಕೂಡ ಕಂಬಿಗೆ ಅದನ್ನು ಕೊಡ್ತಾರೆ ಕಡ್ಡಿನ ಕೊಡ್ತಾರೆ ಚಕ್ರಕ್ಕೆ ಶಬ್ದ ಬರಲಿ ಅಂತ ಹೇಳ್ಬಿಟ್ಟು ತೇರಿನ ಶಬ್ದವನ್ನು ಸಹಿಸಿ ಏನೇ ಒಂದು ತೇರಿನ ರಥದ ಶಬ್ದವಂತ ಅದನ್ನು ಸಹಿಸಿಕೊಂಡು ನಂಬುಗೆಯನ್ನು ಹಾಗಾದರೂ ಮೆಲ್ಲಗೆ ಸುಳಿವ ಏಳವೃಂದ ಅಂದರೆ ಜಿಂಕೆಯ ಸಮೂಹ ಅಂತ ಜಿಂಕೆ ನಯನೆ ಅಂದರೆ ಹರಿಣಾಕ್ಷಿ ಅನ್ನೋ ಹಾಗೆ ಏಳವೃಂದವು ನಾರುಳ ಇಂಚಿನಿಂದ ಇಳಿದ ಹಾಗೆ ಅವರು ಹುಟ್ಟಿರ್ತಕ್ಕಂಥ ನಾರಿನ ಒಂದು ವಲ್ಕಲ ಅಂತ ನಾವು ಹೇಳ್ತೀವಿ ನಾರುಡಿ ಅಲ್ಲಿಂದ ಇಳಿದ ಆ ನೀರಿಗೆ ಎರೆಯಾಂಕ ತಟಾಕ ಒಂದೊಂದೇ ಪರಿಸರವನ್ನು ಕವಿ ಹೇಗೆ ವರ್ಣಿಸ್ತಾನೆ ಕವಿ ಆ ಒಂದು ಶಾಂತವಾದ ಪರಿಸರದ ಜೊತೆಗೆ ನೀರು ಹರಿಯುವ ರೀತಿ ನೀರು ಇರ್ತಕ್ಕಂಥ ರೀತಿ ಅಲ್ಲಲ್ಲಿ ಸುಳಿಯುವ ಜಿಂಕೆ ಮರಿಗಳು ಹುಲ್ಲೆಗಳು ನಾವೇನು ಹೇಳ್ತೀವಿ ಅದು ಏಳವೃಂದ ಅಂತಾನೆ ಕವಿ ನೀರಿಗೆ ಎರೆಯಾಂತ ಕಟಾಕ ಮಾರ್ಗವು ಅಂದರೆ ನೀರಿಗೆ ಆಶ್ರಯಾದೆ ನೀರು ಹರಿಯುವುದಕ್ಕೆ ಅನುಕೂಲವಾಗ ತಟಾಕ ಮಾರ್ಗಂ ಜಲಾಶಯ ಅಲ್ಲಲ್ಲೇ ಕೆರೆ ಕುಂಟೆ ಕೊಳ್ಳ ಎಲ್ಲ ಇರ್ತಕ್ಕಂಥ ಹಳ್ಳ ಹರಿಯುವುದಕ್ಕಂಥ ನೀರು ಜುಳು ನೀರು ಎಂಥ ಒಂದು ಸನ್ನಿವೇಶ ಇದೆ ನೋಡುವಾಗ ಎಂಬುದಾಗಿ ಸಾರಥಿಗೆ ರಾಜ ಹೇಳ್ತಾ ಇದ್ದಾರೆ ನೋಡು ಸಾರಥಿ ಅಂತ ಹೇಳ್ತಾ ಇದ್ದಾನೆ. ನಂತರ ಗಾಳಿಯ ಸೋಂಕಿನಿಂ ಚಲಿಪ ಕಾಲುವೆ ನೀರೊಳೆ ಧೌತ ಮೂಲಂ ಗಾಳಿಯ ಸೋಂಕಿನಿಂ ಚಲಿಪ ಕಾಲುವೆ ನೀರೊಳೆ ಧೌತ ಮೂಲಂ ಈ ಸಾಲ ಸಮೂಹಮಿ ಕಿಸಲಯಂಕರ ಕಾಂತಿ ಉದಾಜ್ಯ ಧೂಮದಿಂ ಕ್ಷಾಳಿತರಾಗಮೇಣ ಜಿಗು ಸಂತತಿ ನೂನ ಕುಶಾಂಕುರೋರ್ವಿಯೊಳ್ ಕಾಲ ನೀಡುತ್ತೆ ಶಂಕೆಯಣವಿಲ್ಲದೆ ಮೆಲ್ಲನೈದುಗುಂ ಮೆಲ್ಲನೆ ಅನ್ನೋದು ನಮ್ಮ ಗಂಕಿಗಳು ಅಷ್ಟೇ ಚೆನ್ನಾಗಿ ಹೇಳಿದ ನೋಡಿ. ಮೆಲ್ಲನೆ ಐದುಗುಂ ಕಾಲಿನ ನಿಧಾನ ಕೇಳುತ್ತಂತೆ. ಯಾವ ರೀತಿ ಶಂಕೆ ಹಣಂ ಇಲ್ಲದೆ ಯಾವುದೇ ಹೆದರಿಕೆ ಇಲ್ಲ. ಸುತ್ತಮುತ್ತ ಏನಪ್ಪ ನಮ್ಮ ಜೀವಕ್ಕೆ ಏನೋ ತೊಂದರೆ ಬರುತ್ತಾ ಅನ್ನೋ ಹೆದರಿಕೆ ಇಲ್ಲ. ನಿರ್ಭಯವಾಗಿ ಸಂಚರಿಸ್ತಾ ಇದೆ. ಅವು ಗಾಳಿಯ ಸೋಂಕಿನ ಮೊದಲಿಂದ ಹರಿದು ಬರತಕ್ಕಂಥ ಬೀಸಿ ಬರತಕ್ಕಂಥ ಮಾರುತನ ಸೋಂಕಿನಿಂದ ಚಲಿಪ ಕಾಲಿವ ನೀರಳ. ಇಲ್ಲಿ ನಮಗೆ ಪಂಪನ ಒಂದು ಬನವಾಸಿ ವರ್ಣನೆ ಹೀಗೆ ಇದೆ. ಸುರಿಯುವ ಒಂದು ಕಾಲುವೆ ಜೊತೆ ಇರ್ತಕ್ಕಂಥ ಒಂದು ಬನವಾಸಿಯನ್ನು ಕವಿ ವರ್ಣಿಸ್ತಾನೆ. ನೆಲದ ಸಿರಿ ಅಂತ ನಮಗೊಂದು ಪೋರ್ಷನ್ ಇತ್ತು. ಚಲಿಪ ಕಾಲುವೆ ನೀರೊಳೆ ಧೌತ ಮೂಲ ಈ ಸಾರ ಸಮೂಹಂ ಈ ಒಂದು
ಸುತ್ತಮುತ್ತ ಇರ್ತಕ್ಕಂಥ ಸಾಲ ವೃಕ್ಷಗಳು ಅಂತ ಹೇಳ್ತಿದ್ದ ಅವರು ಈ ಕಿಸಲಯಂಗಳ ಕಾಂತಿ ಅಂದರೆ ಚಿಗುರು ಇರ್ತಕ್ಕಂಥ ಗಿಡಗಳ ಸೊಂಪಾದ ಕಿಸಲಯಾದ ಚಿಗುರು ಎಂಬುದಾಗಿ ಚಿಗುರ್ತಲ ಇರ್ತಕ್ಕಂಥ ಒಂದು ಕಾಂತಿ ಅದು ಪೂರ್ವೆ ಆ ಎಳೆ ಗಿಡಗಳಲ್ಲಿ ಒಂದು ಹಸಿರಿನ ಕ್ರಾಂತಿ ಇರುತ್ತೆ. ಕ್ಲೋರೋಫಿಲ್ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ ಸೈಂಟಿಫಿಕ್ ಆಗಿ ಕೂಡ. ಕಿಸಲಯಂಗಳ ಕಾಂತಿ ಹುತ ಆಜ್ಯ ಧೂಮದಿ ಕ್ಷಾಳಿತ ರಾಗಂ ಅಲ್ಲಲ್ಲಿ ಇರ್ತಕ್ಕಂಥ ಆಶ್ರಮದ ಕುಟಿಗಳಿಂದ ಬರ್ತಕ್ಕಂಥ ಹೋಮ ಮಾಡಿರುವ ಹೊಗೆ ಆ ನಿರ್ಮಲವಾದ ಹಾಗೆ ಅದು ಪರಿಸರವನ್ನು ಇನ್ನೂ ಚೆನ್ನಾಗಿಡುತ್ತೆಯೇನ ಕೆಡಿಸಲ್ಲ ಪರಿಸರವನ್ನ. ಅಂತಹ ಹುತ ಆಜ್ಯ ಧೂಮದಿ ತುಪ್ಪದಿಂದ ಅಚ್ಚುಕಟ್ಟಾಗಿ ಆ ಸ್ವಧಾಯ ನಮಃ ಎಂಬತಕ್ಕಂಥ ಒಂದು ಆಹುತಿಯನ್ನು ಕೊಟ್ಟಾಗಿ ಬರ್ತಕ್ಕಂಥ ಹೊಗೆ ಕ್ಷಾಳಿತ ರಾಗಂ ಅಚ್ಚುಕಟ್ಟಾಗಿ ಒಳ್ಳೆಯ ಪರಿಸರವೇ ಏರ್ಪಡುತ್ತೆ. ಶಿಶು ಸಂತತಿ ಮತ್ತೆ ಜಿಂಕೆಯ ಮರಿಗಳ ಸಮೂಹ, ಜಿಂಕೆಯ ಮರಿಗಳು ಎರಡೇ ನಾನು ಹೇಳ್ತೀವಿ ಅಂತ ಒಂದು ಸಮೂಹ. ಲೂನ ಕುಶ ಅಂಕುರು ಊರ್ಬಿಯೋ ಅಂಥ ಭೂಮಿ, ಅಂಥ ನೆಲ ಇದು. ಏನು ಲೂನ ಅಂದ್ರೆ ಕಡಿದದ್ದು, ಕತ್ತರಿಸಿದ್ದು ಅಂತ. ಲೂನ ಕುಶಾಂಕುಶ ಉರ್ಮಿಯೋ ಈ ಭೂಮಿಯಲ್ಲಿ ಅಚ್ಚುಕಟ್ಟಾಗಿ ನಮಗೆ ಸಿಗ್ತಕ್ಕಂಥ ಒಂದು ಏನಿದೆಯೋ ದರ್ಭೆ ಹುಲ್ಲು ಅದೆಲ್ಲ ಲೂನ ಅಂದ್ರೆ ಕತ್ತರಿಸಲ್ಪಟ್ಟ ಹಾಗೆ ಇಟ್ಕೊಳ್ತಕ್ಕಂಥ ಅಲ್ಲಿ ಕಾಲನ್ನು ಇಡುತ್ತೆ ಆ ಜಿಂಕೆಗಳು. ಹಾಗೆ ನಿಧಾನಕ್ಕೆ ಅವಳು ಜಿಂಕೆ ಕಾಲ ನಾವು ನೋಡಿದಾಗ ಗೊತ್ತಿರುತ್ತೆ, ಮೃದುವಾಗಿ ಸಣ್ಣಕ್ಕಿರುತ್ತೆ. ಆನೆ ಕಾಲ ಥರ ಅಲ್ಲ ಜಿಂಕೆ ಕಾಲ ಬೇರೆ ಥರ ಅಲ್ಲೇ ಇಡುತ್ತೆ. ಶಂಕೆ ಅಣವಿಲ್ಲದೆ ಅವು ನಡೆದ್ರೆ ಅವಕ್ಕೆ ಯಾವ ಹೆದರಿಕೆಯೂ ಇಲ್ಲ. ಸುತ್ತಮುತ್ತ ಯಾವ್ದಾದ್ರು ದುಷ್ಟ ಪ್ರಾಣಿಗಳು ಬಂದು ನಮ್ಗೆ ಏನೋ ತೊಂದರೆ ಮಾಡ್ತೀಯೇ, ನಮ್ಮನ್ನೇ ಸಂಹರಿಸ್ತದೆ ಅನ್ನೋದಿಲ್ಲ. ಯಾಕೆ? ನಿರ್ಭಯವಾಗಿರುವ ಆಶ್ರಮದ ಒಂದು ಪರಿಸರ. ಶಂಕೆ ಅಣಂ ಇಲ್ಲದೆ, ಹೆದರಿಕೆ ಸ್ವಲ್ಪವೂ ಇಲ್ಲದೆ, ಮೆಲ್ಲನೆ ಮೆಲ್ಲ ಸಂಚರಿಸ್ತಾ ಬರ್ತಾ ಇದೆ. ಈ ಪರಿಸರವನ್ನು ನೋಡು ರಾಜ ಹೇಗಿದೆ ಅಂತ ಹೇಳ್ತಾ ಇದ್ದೆ. ಆವಾಗ ನೀನು ಹೇಳಿದ್ದೆಲ್ಲ ಸರಿಯಪ್ಪ, ಒಪ್ಕೊಂಡ ದುಷ್ಯಂತ. ಸೂತ ನೀನು ಹೇಳಿದ್ದೆಲ್ಲ ಸರಿ. ರಾಜ ಮತ್ತೆ ಸ್ವಲ್ಪ ದೂರ ಹೋಗಿ ನೋಡು ಸಾರಥಿ, ತಪೋವನ ವಾಸಿಗಳಿಗೆ ನಮ್ಮಿಂದ ಯಾವುದೇ ಬಾಧೆ ಉಂಟಾಗಬಾರ್ದು, ಏನೂ ತೊಂದರೆವಾಗಬಾರ್ದು. ನಾವು ಸೈಲೆನ್ಸ್ ಮೇಂಟೈನ್ ಮಾಡಿ ಅಂತಾರಲ್ಲ ಆ ಥರ ಚೆನ್ನಾಗಿರಬೇಕು. ಇಲ್ಲೇ ರಥವನ್ನು ನಿಲ್ಲಿಸು, ರಥದ ಸದ್ದು ಅವರಿಗೆ ಕಾರಣ ಕೇಳೋದು ಬೇಡ. ಇದು ಇಳಿತಾ ಇದ್ದೀನಿ ಅಂತ ಸಾರಥಿ ಹೇಳ್ದ. ಕಡಿವಾಣನ್ನು ಹಿಡಿದಿದ್ದೇನೆ ಪ್ರಭು, ನಿಧಾನ ಕೇಳಿರಿ. ದುಷ್ಯಂತ ಹೇಳಿದು, ಸೂತ ತಪೋವನಗಳು ಸೌಮ್ಯ ವೇಷದಿಂದ ಪ್ರವೇಶಿಸುವುದಕ್ಕೆ ಯೋಗ್ಯ. ಎಲ್ಲಿ ಯಾವುದು ಡ್ರೆಸ್ ಕೋಡ್ ಅನ್ನೋ ರೀತಿಯಲ್ಲಿ ಯಾವಾಗ ಹೇಗೆ ನಾವು ಹೋಗ್ತೇವೆ ಆ ಪ್ರವೇಶ ಮಾಡೋಕ್ಕೆ ತಪೋವನಕ್ಕೆ ಹಾಗೆ ಹೋಗ್ಬೇಕು. ಆದ್ದರಿಂದ ರಾಜ ಹೇಳ್ತಾನೆ, ಈ ಆಭರಣ, ಈ ಧನುರ್ಬಾಣ ಹಾಕೋ, ಇದೆಲ್ಲ ನೀನೇ ಇಲ್ಲಿಟ್ಕೋ, ಈ ರಥದಲ್ಲಿ ಇಡೋಣ. ನಾವು ಆಶ್ರಮವಾಸಿಗಳನ್ನ ನೋಡಿ ಬರುವಷ್ಟರಲ್ಲಿ ನೀನು ಕುದುರೆಗಳನ್ನ ನೀರಿಗೆ ಬಿಟ್ಟು ಅವ್ರಿಗೆ ನೀರು ಕುಡಿಸ್ಬೇಕು. ಅವ್ರನ್ನ ಏನಾದ್ರು ಸ್ವಲ್ಪ ನೀವಿ ಕುದುರೆಗಳ ಮೈಯನ್ನು ನೀವೇ, ಪೃಷ್ಠವನ್ನು ತೊಳೆದರೆ ನೀವೇ ಎಲ್ಲ ಮಾಡಿ ಅವುಗಳ ದಣಿವನ್ನು ಆರಿಸು, ಮುಂದುವರಿಯೋಣ ಆಮೇಲೆ ಅಂತ ಹೇಳಿದೆ. ಸಾರಥಿ ಹಾಗೆ ಅಂತ ಹೊರಟುದ. ರಾಜ ಸ್ವಲ್ಪ ಮಟ್ಟಿಗೆ ನಡೆದು ನೋಡಿ, ಓಹೋ ಇದೇ ಆಶ್ರಮದ ಬಾಗಿಲು, ನಾ ಇದನ್ನು ಪ್ರವೇಶಿಸ್ತೇನೆ. ನಾಟಕವಲ್ಲೇ ನಡೀತಾ ಇರೋದು, ನಾಟಕದ ಸ್ಥಳದಲ್ಲಿ ಇದನ್ನು ಹೇಳಬೇಕು, ಪ್ರವೇಶಿಸ್ತೀನಿ ಅಂತ ಪ್ರವೇಶವನ್ನು ಹೇಳಿ ನಿಮಿತ್ತವನ್ನು ಸೂಚಿಸಿ ಅನಂತರ ಮುನಿವಸತಿ ನಿರ್ವಿಕಾರಂ ಮುನಿವಸತಿ ನಿರ್ವಿಕಾರಂ ಇದೆನಗಾದೊಡೆ ತೋಳು ಬಾರುವುದು ಇದಕ್ಕೆಲ್ಲಿಂದಂ ಜನಿಸುವುದೋ ಸುಪದಂ ಮೇ ಇದಕ್ಕೆಲ್ಲಿಂದಂ ಜನಿಸುವುದೋ ಸುಪದಂ ಮೇ ತನಗಪ್ಪುದು ತಪ್ಪದಕ್ಕುಂ ತನಗಪ್ಪುದು ತಪ್ಪದಕ್ಕುಂ ಎಲ್ಲೆಡೆ
ಎಲ್ಲೆಡೆಯೊಳಗಂ ಬೇಡ. ಹಾಗಂದ ಮುನಿಯ ವಸತಿ ಆಶ್ರಮ, ಈ ಋಷಿಗಳ ಆಶ್ರಮ ನಿರ್ವಿಕಾರಂ. ಇಲ್ಲಿ ಯಾವುದೇ ಮನೋವಿಕಾರಕ್ಕೆ ಎಡೆಯಿಲ್ಲ. ಇಲ್ಲಿ ಇರ್ತಕ್ಕಂಥ ಅಂತಂದೇ ಓಂ ಶಾಂತಿ 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 ಎಂಬತಕ್ಕಂಥದ್ದು ಅಲ್ವಾ. ಅದರಿಂದಾಗಿ ಆದರೆ ಆಮೇಲೆ ಇಲ್ಲಿ ಆದೊಡೆ ಹಾಗಾದರೆ ಪಾರ್ಬುದು ಇದಕ್ಕೆಲ್ಲಿಂದ ನನ್ನ ಬಲಭುಜ ಆಸ್ಥಾನ ಸ್ವಲ್ಪ ಬಲಭುಜ ಅಗುತ್ತಾ ಇದೆಯಲ್ಲ, ಎಲ್ಲಿಂದಂ ಜನಯಿಸುವುದೋ ಸುಫಲಂ. ಹಾಗಾದರೆ ಎಲ್ಲಿಂದಲಾದರೂ ಒಂದು ಒಳ್ಳೆಯ ಒಂದು ಫಲ ನನಗೆ ಉಂಟಾಗುತ್ತದೆಯೋ ಮೇನ್. ಹಾಗೆಯೇ ತನಗೊಪ್ಪದು ತಪ್ಪದಕ್ಕೂ ಎಲ್ಲೆಡೆಯು. ಹಾಗಾಗಬೇಕಾದ್ರೆ ಹಾಗಾಗೋದು ಅಂದರೆ ತನಗೊಪ್ಪದು ಆಗುತ್ತದೆ, ತಪ್ಪದೆ ಅಕ್ಕೂ ಎಲ್ಲೆಡೆಯು. ಎಲ್ಲ ಕಡೆಯಲ್ಲಿಯೂ ನನಗೆ ಏನಾದರೂ ಒಂದು ಒಳ್ಳೆಯದಾಗಬೇಕಾದ್ರೆ ಇದು ಸೂಚಕ ಅನ್ನುವ ಹಾಗೆ ಬಲಭುಜ ಅದುರುತ್ತಾ ಇದೆ ಅನ್ನೋದನ್ನು ದುಷ್ಯಂತ ಹೇಳ್ಕೊತಾ ಇದ್ದಾನೆ. ಅಷ್ಟರಲ್ಲಿಯೇ ತೆರೆಯ ನೇಪಥ್ಯದಿಂದ ಇತ್ತಲಿತ್ತಲು ಸಖಿಯರಿಲ್ಲ ಎಂಬುದಕ್ಕಂತ ಸದ್ದು ಕೇಳಬಂದು ರಾಜ ದುಷ್ಯಂತ ಹಾಗೆ ಕಿವಿಗುಂಟು ಕೇಳಿದ. ಏನು ಇಲ್ಲಿ ಈ ವೃಕ್ಷ, ಈ ಮರಗಳ ಸಮೂಹದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತರುಣಿಯರ ಸಣ್ಣ ಮಾತುಗಳು ಸಲ್ಲ ಕೇಳಿ ಬರ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ತೇನೆ ಅಂದ. ಸ್ವಲ್ಪ ದೂರ ನಡ್ಕೊಂಡು ಬಂದ. ತಪಸ್ವಿ ಕನ್ಯೆಯರು ತಮ್ಮ ಏನು ಸೈಜ್ ತಮ್ಮ ಪ್ರಮಾಣಕ್ಕೆ ತಕ್ಕ ಹಾಗೆ ಸೇಚನ ಘಟಗಳಿಂದ ನೀರು ತುಂಬಿರುವ ಮಡಿಕೆಗಳಿಂದ, ನೀರು ತುಂಬಿದ ಕುಂಭಗಳಿಂದ, ಘಟ ಅಂದ್ರೆ ಕುಂಭ ಅಂತ ಆಗುತ್ತೆ, ಆ ಕುಂಭಗಳಿಂದ ಎಳೆಸಸಿಗಳಿಗೆ ನೀರೆರೆಯೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ, ಸಂಕರಿಸುತ್ತಾ ಇದ್ದಾರೆ. ಈ ಗಿಡಗಳಿಗೆ ನೀರು ಎರೆಯೋದಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ಚೆನ್ನಾಗಿ ನೋಡ್ದ. ಹಾಗೇ ನೋಡ್ತಾರೆ. ನೋಡಿಬಿಟ್ಟು ಇವರ ರೂಪ, ಇವರ ಸ್ವಭಾವ, ಇವರ ರೂಪ ಅಂತಕ್ಕಂಥದ್ದು ಸ್ವಭಾವದಿಂದಲೇ ಮನೋಹರವಾಗಿ ಪ್ರಕೃತಿ ದತ್ತವಾಗಿ ಸಹಜವಾಗಿ ಚೆನ್ನಾಗಿದ್ದಾರಲ್ಲ ಅಂತ ಅನ್ಕೊಳ್ತಾರೆ. ಬೇಕಲ್ಲ. ಶಾಂತಮಿದಾಷ್ಟಮ ಪದವಾದುಡು ಮಿಗೆ ಪಾರುದಿ ಬಲದೊಳ್. ಶಾಂತಮಿದಾಷ್ಟಮ ಪದವೋ ಆದೊಡುಮಿಗೆ ಪಾರುದಿ ಬಲದೊಳ್. ಎಂತಿದ ಗೆತ್ತನಿನೇ ಪದಮೋ ಬಿಡದೈತಗುದಲ್ಲೆಡೆಯುಳ್. ಬಿಡದೈತಗುದು ಎಲ್ಲೆಡೆಯುಳ್. ಚಿಂತಿಸಲೇ ಇನ್ನಿದನ ಚಿಂತಿಸಲೇಗೆ ಚಿಂತಿಸಲೇ ಇದನಾಂ ಪರಿಭಾವಿಸಿ ಭವಿತವ್ಯಂಗಳ್. ಕಾಂತಾರಮದೇ ಅಂತಃಪುರಮೇ ಕಾಂತಾರಮದೇ ಅಂತಃಪುರಮೇ ತಾಂ ತಗುಳು ವಿಳೆಯಳು. ಇದು ಆಶ್ರಮ, ಶಾಂತವಾದ ಪರಿಸರ. ಶಾಂತಮಿದು ಆಶ್ರಮ ಪದ ಈ ಸ್ಥಳ. ಆದಳು ಈ ಜಲದುರ್ಗದಲ್ಲಿ ನಾನು ಬರಿತಾ ಇದ್ದೇನೆ. ಮಿಗೆ ಪಾರುವುದು ಈ ಬಲದ ಈ ನನ್ನ ಬಲಭುಜ ಮೆಲ್ಲನೆ ಅರಿತಾ ಇದೆಯಲ್ಲ, ಎಂತು ಇದಕ್ಕೆ ಎತ್ತಣಿ ಏನ್ ಫಲವೋ, ಇದಕ್ಕೆ ತಕ್ಕ ಹಾಗೆ ಯಾವ ಒಂದು ಫಲವ ಮುಂದೆ ಭವಿತವ್ಯದಲ್ಲಿ ಉಂಟಾಗ್ತಾ ಇದೆಯಾ. ಬಿಡದೆ ಐತಗಳು ಎಲ್ಲೆಡೆಗಳು ಮತ್ತೆ ಬರ್ತಾ ಇದೆ. ಚಿಂತಿಸದೆ ಏಕೆ ಇದನ್ನು ಕುರಿತು ನಾನು ಯಾಕೆ ಆಲೋಚನೆ ಮಾಡಲಿ. ಭಾವಿಸೋದಾದ್ರೆ, ಫೀಲ್ ಮಾಡ್ಕೊಳ್ಳೋದಾದ್ರೆ ಭವಿತವ್ಯಗಳು ಏನು, ಭವಿಷ್ಯ ಏನು ನಿಮಗೆ ಬಲಭುಜ ಇರ್ತಾ ಇದೆ. ಆಶ್ರಮದ ಸನ್ನಿವೇಶ, ನೀರನ್ನ ಎರೆಯತಕ್ಕಂಥ ಒಂದು ಸನ್ನಿವೇಶ ಬಂತು. ಇದನ್ನು ಗಮನಿಸ್ತಾ ಮತ್ತು ಬಲಭುಜ ತೋಡ್ತಾ ಇದ್ದಿಲ್ಲ. ಇದಕ್ಕೇನು ಭವಿತವ್ಯಗಳು, ಭವಿಷ್ಯತ್ ಕಾಲದಲ್ಲಿ ಏನು ಒಳ್ಳೇದಾಗುತ್ತೋ ಅಂತೆ. ಕಾಂತಾರಂ
ಏನು ಅಂತಃಪುರವೇ. ಒಂದು ಮಾತು ಹೇಳ್ತಾನೆ, ಇದು ಕಾಡು, ಇದೇನು ಅಂತಃಪುರವೇ, ಇದೇನು ರಾಣಿವಾಸವೇ, ಇದು ಕಾಡು ಅಂದರೆ ಪ್ರಕೃತಿ. ಆ ಪ್ರಕೃತಿಗೆ ಏನಾಗಬೇಕು ಅದು ಏನ್ ತಾಮ್ ತಗುಳುವುದು ಈಳೆಯಳು. ಈ ನೆಲದಲ್ಲೇ ಈ ಸುತ್ತಮುತ್ತ ಪರಿಸರದಲ್ಲಿ ಆವರಿಸತಕ್ಕಂಥದ್ದು. ಅದು ತಗುಳುವುದು ಅಂದರೆ ಸಮೀಪಿಸುವುದು, ಆವರಿಸುವುದು. ಇಟ್ ಈಸ್ ಪರ್ವೇಡಿಂಗ್ ಆಲ್ ಓವರ್ ದಿ ಅಟ್ಮಾಸ್ಫಿಯರ್ ಅನ್ನೋ ಹಾಗೆ ತಗುಳುವುದು ಇಳೆಯಳು. ಏನಾಗುತ್ತೋ ಅದಾಗುತ್ತೆ. ಆಗಲಿ, ನೋಡೋಣ. ಓ ತಪೋವನ ಮಧುಗಳ ಲಾವಣ್ಯಂ ಓ ತಪೋವನ ಮಧುಗಳ ಲಾವಣ್ಯಂ ಪ್ರಾಣಿವಾಸ ಗರಿದೆನೆ ಪಡೆಯಲ್ಗೆ ವೇಳ್ದವೆನು. ಪ್ರಾಣಿವಾಸ ಗರಿದೆನೆ ಪಡೆಯಲ್ಗೆ ವೇಳ್ದವೆನು. ಉದ್ಯಾನ ಲತಾವಳಿ ವನಲತೆಗಳಿಂ ತಿರಸ್ಕೃತವಲ್ದೆ. ಉದ್ಯಾನ ಲತಾವಳಿ ಉದ್ಯಾನ ಲತಾವಳಿ ವನಲತೆಗಳಿಂ ತಿರಸ್ಕೃತವಲ್ದೆ. ಒಳ್ಳೆ ಒಂದು ಅಚ್ಚುಕಟ್ಟಾದ ತತ್ವವನ್ನೇ ಹೇಳಿಬಿಡ್ತಾರೆ ಕಿವಿ ನಮ್ಮ ಕಾಳಿದಾಸ. ಈ ತಪೋವಂತ ವಧುಗಳ ಈ ನೀರೆಯರ ಲಾವಣ್ಯ ಕಾಂತಿ ಏನಿದು ಅಂದರೆ ಇದು ರಾಣಿವಾಸಕ್ಕೆ ಅರಿದು ಮನೆಯಲ್ಲಿ ಅಂತಃಪುರದಲ್ಲಿ ಬೆಳೆದಿದ್ದಾರಲ್ಲ ಅವರಿಗೆ ಇದೆಲ್ಲ ತಿಳಿಯುವುದು. ಈ ಕಾಂತಿ, ಈ ತಾನಾಗಿ ಅರಿದು ಬರತಕ್ಕಂಥ ತೇಜಸ್ಸು ಅದು ಅರಿದು ಇರುವುದಿಲ್ಲ. ಪಡೆಯಲಿಕ್ಕೆ ಏವೇಳ್ದ ಇದು ನಾನು ಏನಂತ ಹೇಗೆ ಹೇಳ್ತಾ ಇದ್ದಾನೆ ಕವಿ ಕಾಳಿದಾಸ ದುಷ್ಯಂತನ ಬಗ್ಗೆ ಹೇಳ್ಕೊಳಿಸ್ತಾ ಇದ್ದಾನೆ. ಉದ್ಯಾನ ಲತಾವಳಿ ವನಲತೆಗಳಿಂದ ತಿರಸ್ಕೃತವಲ್ಲದೆ. ಬೆಳೆಸಿದಕ್ಕಂಥ ಪಾರ್ಕ್ಗಳು ನಮ್ಗೆ ಏನಿದೆಯೋ, ನಾವು ಏನು ನೋಡ್ತೇವೆಯೋ, ಉದ್ಯಾನ ಲತಾವಳಿ ಆ ಪಾರ್ಕಿನ ಬಳ್ಳಿಗಳು ಏನಿದೆಯೋ, ವನಲತೆಗಳಿಂದ ಕಾಡಿನಲ್ಲಿ ತಾನಾಗಿ ಹೊರವಾಗಿ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಲತೆಗಳು ಇರುತ್ತೋ ಇವುಗಳನ್ನು ತಿರಸ್ಕಾರ ಮಾಡ್ತೇವೆ. ಅಂದರೆ ಅಷ್ಟರ ಮಟ್ಟಿಗೆ ತಾನಾಗಿ ಶೋಭಿಸುತ್ತಾ ನೇಚರ್ ಅಂತಿಲ್ಲ, ಸ್ವಾಭಾವಿಕವಾಗಿ ಬಂದದ್ದು ವನಲತೆಗಳು. ಎಲ್ಲಿ ಬೆಳೆಸ್ತಕ್ಕಂಥ ಉದ್ಯಾನತೆ ಪಾರ್ಕ್ ಅದರಲ್ಲಿ ತಿರಸ್ಕೃತವಲ್ಲದೆ. ಕವಿ ಹಾಗೆ ಶತಮಾನಗಳ ಹಿಂದೆಯೇ ಈ ಮಾತನ್ನು ಹೇಳ್ತಾರೆ. ಉದ್ಯಾನದ ಪರಿಸರ ಏನು, ಕಾಡಿನ ಪರಿಸರ ಏನು, ಎರಡನ್ನು ಕಂಪೇರ್ ಮಾಡಿ ಕವಿ ಹೇಳ್ತಾ ಇದ್ದಾನೆ. ಒಳ್ಳೆಯದು ಅಂದ ದುಷ್ಯಂತ. ಈ ಮರದ ನೆರಳಲ್ಲಿ ಹಾಗೆ ಮರೆಯಾಗಿಟ್ಕೊಂಡು ನೋಡ್ತೀನಿ ಏನಾಗುತ್ತೆ ಮುಂದೇನಾಗುತ್ತೆ ಅಂತ ಅಂದಾಗ ಆ ವೇಳೆಗೆ ಸರಿಯಾಗಿ ಶಕುಂತಲೆ ಬಂದು ಸಖಿಯರು ಪ್ರಿಯಂವದೆ ಅನಸೂಯೆ ಅಂತ ಅವರು ಪ್ರಿಯವಾಗಿ ಮಾತಾಡ್ತಾಳಂತೆ ಅವಳು. ಅನಸೂಯೆ ಹೊಟ್ಟೆಗಿಚ್ಚು ಇಲ್ಲದೆ ಇರೋಳು ಅಂತ ಅವಳು, ಅದಕ್ಕೆ ಅನಸೂಯೆ ಅಂತ. ಶಕುಂತಲೆ ಬಂದು ಹೇಳಿದಾಗೆ ಸುಖಿಯರಿಗೆ ಜಲಕುಂಭವನ್ನು ತೆಗೆದುಕೊಂಡು ನೀರು ಹಾಕಲಿಕ್ಕೆ ಹಾಕೊಡುವಂತ ಬರ್ತಾ ಇದೆ. ಶಕುಂತಲೆ ಹೇಳ್ತಾ ಇದ್ದಾಳೆ, ಈ ಕಡೆ ಸಖಿಯರೇ. ಅನಸೂಯೆ ಹೇಳಿದ್ಲು, ಶಕುಂತಲೆ ನವಮಾಲಿಕಾ ಕುಸುಮದಂತೆ ನೋಡು, ಇಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಮಲ್ಲಿಗೆಯ ಹೂವು ಹೇಗಿರುತ್ತೋ, ಹೊಸದಾಗಿ ಹರಡಿರುವ ವಿಕಸಿತವಾಗಿರುವ ಮಲ್ಲಿಗೆಯ ಹೂವುಗಳು ನವಮಾಲಿಕಾ ಕುಸುಮದಂತೆ ಕೋಮಲೆಯಾದಂಥ ನಿನ್ನನ್ನ ಅಂತ ಅಷ್ಟು ಕೋಮಲವಾಗಿದೆಯಾ ನೀನು? ನಿನ್ನನ್ನ ಈ ವೃಕ್ಷಗಳ ಪಾದಕ್ಕೆ ನೀರನ್ನು ಎರೆಯುವುದಕ್ಕೆ ನೇಮಿಸಿದ ಕಾರಣ ಈ ಗಿಡಗಳ ಪಾದಗಳಿಗೆ ನೀರು ಹಾಕ್ವಿ ಅಂತ ಕಣ್ಣವರು ನೇಮಿಸಿದ್ದಾರೆ ನೋಡು. ಅದರಿಂದಾಗಿ ಆ ಕಣ್ಣವರಿಗೆ ನಿನ್ನಲ್ಲಿ ಇರುವ ಪ್ರೀತಿಗಿಂತಲೂ ಆಶ್ರಮ ವೃಕ್ಷಗಳಲ್ಲಿ ಪ್ರೀತಿ ಹೆಚ್ಚಾಗಿದೆಯೋ ಅಂತ ನಾನು ಭಾವಿಸ್ತೇನೆ ಅಂತಾಳೆ ಅನಸೂಯೆ. ತಾತಗೆ ಸಖಿಯ ನಿನ್ನೆತ್ತಣನಿ ತರುಲತೆಗಳು. ತಾತಗೆ ಸಖಿ ನಿನ್ನತ್ತಣಿ ತರುಲತೆಗಳು. ಪ್ರೀತಿಯು ಬಿರಿದೆನು ದೀಕ್ಷಿ ಬೆನದ ಆದಗೆ ಚಿತ್ತದೊಳು. ಏತನಿ ನೀ ತರುಲತೆಗಳ ಪಾತೆಗೆ ನೀರೆರೆಯೇ. ಏತರ ನೀ ತರುಲತೆಗಳ ಪಾತೆಗೆ ನೀ
ಅಚ್ಚುಕಟ್ಟಾಗಿ ಶಕುಂತಲೆಗೆ ಅನಸೂಯ ಹೇಳಿದ್ದು. ಅನಸೂಯ ಹೇಳ್ತಾಳೆ ತಂದೆಯ ಆಜ್ಞೆ ಇದೆಲ್ಲ ಶಕುಂತಲೆ ಹೇಳ್ತಾಳೆ ತಂದೆಯ ಆಜ್ಞೆ ಅಲ್ವಾ ಅನಸೂಯೆ, ಈ ವೃಕ್ಷಗಳಿಗೆ ನನ್ನ ಕಂಡ್ರೆ ಈ ವೃಕ್ಷಗಳಲ್ಲಿ ನನಗೆ ತುಂಬ ಪ್ರೀತಿ ಇದೆ, ಸೋದರ ಸ್ನೇಹವಿದೆ, ಅಂಟಮ್ಮನಿಗಾಗಿ ಭಾವಿಸ್ತೀವಿ ಅಂತ ಹೇಳಿ ಮರಗಳಿಗೆ ನೀರಿನ ಸೊಸೆಗಳಿಗೆ ನೀರನ್ನು ಹಾಕ್ತಾ ಇದ್ದಾಳೆ. ರಾಜ ಹೇಳ್ದ ನೇಪಥ್ಯದಲ್ಲಿ ರಾಜ ಹೇಳ್ತಾ ಇದ್ದಾನೆ, ಓಹೋ ಹೀಗೆ ಆ ಕಣ್ವರ ಕುವರಿಯೇ ಸರಿ, ಹೀಗೆ ಆಶ್ರಮ ಧರ್ಮದಲ್ಲಿ ನೇಮಿಸಿದ ಆ ಕಣ್ವರು ಔಚಿತ್ಯವನ್ನು ಅರಿತವರಲ್ಲ, ಅವರಿಗೆ ಇದು ಉಚಿತವೇ ಇದು ಸರಿಯೇ ಅನ್ನೋದು ಕಣ್ವರಿಗೆ ಗೊತ್ತಾಗ್ಬೇಡ್ವೆ. ಏತಕ್ಕೆ ಅಂತಂದ್ರೆ ಪಿತನಾಣತಿಯಲ್ಲದೆ ತರುಲದೆಗೊಳಲೆ ನಗಿಗುದು ಸುತ ಸೋದರ ಸೌಹೃದವು. ಪಿತನಾಣತಿಯಲ್ಲದೆ ತರುಲದೆಗಳೊಳೆ ನಗಿಗುದು ಸುತ ಸೋದರ ಸೌಹೃದವು. ಈ ಮತಿಯೊಳು ಸಖಿ ಬಿರಿಗೋ. ನನಗೆ ಶಕುಂತಲೆ ಹೇಳಿದ್ದು ತಂದೆಯ ಆಜ್ಞೆ ಆದೇಶ ಹೇಳಿದೆ ಅಲ್ಲದೆ ಈ ಒಂದು ಮರಗಳು ಬಳ್ಳಿಗಳು ಇದರಲ್ಲಿ ನನಗೆ ಇರ್ತಕ್ಕಂಥದ್ದು ಸೋದರ ಸೌಹೃದ, ಎಲ್ಲ ಮಗು ಅಣ್ಣತಮ್ಮ ಅನ್ನದ ಗೆಳೆತನ. ಸೌಹೃದ ಅಂದರೆ ಗೆಳೆತನ, ಮೈತ್ರಿ, ನಂಟು, ಸ್ನೇಹ, ವಿಶಿಷ್ಟವಾದ ನಂಟು, ವಿಶಿಷ್ಟವಾದ ಆಗಿರ್ತಕ್ಕಂಥ ನಂಟು, ಪ್ರೀತಿಯುತವಾದ ನಂಟು. ಅದರಿಂದ ಮತಿಯಳು ಈ ಗೆಳೆತನ ಇದೆಯಲ್ಲ, ಸ್ನೇಹಿತೆ ಪ್ರಿಯಂಬದೆ ಇದೇ ದೊಡ್ಡದಮ್ಮ. ಇವಳು ವ್ಯಾಜ ಮನೋಜ್ಞೆ ವ್ಯಾಜ ಮನೋಜ್ಞಗಳಿವಳಂ ತವ ಕೀಡನಾಗಿಸಲ್ ಕೆಲಸಿರ್ಪ ತಪ ಕೀಡನಾಗಿಸಲ್ ಕೆಲಸಿರ್ಪ ಆ ತಪಸಿ ನಿಜ ಮುಜ್ಜುಗಿಪ್ಪಂ ಆ ತಪಸಿ ನಿಜ ಮುಚ್ಚುಗಿಪ್ಪಂ ಕುವಲಯದಳೆ ಧಾರೆಯಿಂದೆ ಓಳಲ್ ಶಮಿಯಂ ಕುವಲಯದಳ ಧಾರೆಯಿಂದೆ ಓಳಲ್ ಶಮಿಯಂ. ಇವಳು ಅವ್ಯಾಜ ಮನೋಜ್ಞೆ, ಯಾವುದೇ ಕಾರಣವಿಲ್ಲದೆ ಅಚ್ಚುಕಟ್ಟಾಗಿರ್ತಕ್ಕಂಥ ಮನಸ್ಸನ್ನು ಚೆನ್ನಾಗಿ ಉಳ್ಳವಳು. ಮನೋಜ್ಞೆ ಗಡ ಅಹ ಇವಳಂ ತಪಕೀಡನಾಗಿ ಕ್ಷಲ್ಕೆ ಗೆಳಸಿರ್ಪ ಆ ತಪಸ್ಸಿ, ಇವಳನ್ನ ತಪಸ್ಸು ಮಾಡಲಿಕ್ಕೆ, ಆ ಪರಿವಾರಕ್ಕೆ, ಆ ಪರಿಸರಕ್ಕೆ ಈಡು ಮಾಡುವ ಅನ್ನೋ ರೀತಿ ಬಯಸ್ತಕ್ಕಂಥದ್ದು, ಅದು ನೇಮಿಸ್ತಕ್ಕಂಥದ್ದು, ಆದೇಶವ ಆ ತಪಸ್ಸಿ ಆ ಋಷಿ ನಿಜಂ ಉಜ್ಜುಗಿಪ್ಪಂ, ಬಹಳ ಉದ್ಯೋಗ ತತ್ಸಮ ಉದ್ಯೋಗ ತದ್ಭವ ಅಂತ ಹೇಳ್ತೀವಿ. ಈ ಒಂದು ಶ್ರಮ ಏನು ಕೆಲಸ ಇದೆಯೋ ಅದಕ್ಕೆ ಕುವಲಯ ದಾಳಧಾರೆಯಿಂದ ಕುವಲಯ ಅಂದರೆ ಮತ್ತೆ ಚಿಗುರು, ಹೊಂದಳಿರು ಇದೆಲ್ಲ ಅರ್ಥ ಆಗುತ್ತೆ. ಇದೇ ರೀತಿ ಎತ್ತಕ್ಕಂಥ ಹೋಳಲ್ ಇವಳು ಹೋಲ್ತಾ ಇದ್ದಾಳೆ, ಶಮಿಯಂ ಹೋಲ್ತಾ ಇದ್ದಾಳೆ. ಒಂದು ಶಾಂತಿಯಾಗಿರ್ತಕ್ಕಂಥದ್ದು. ಅಂದರೆ ಇನ್ನೊಂದು ಹೇಳ್ತೀವಿ, ಶಮಿ ಅಂದರೆ ಶಮಿ ವೃಕ್ಷವೂ ಆಗುತ್ತೆ. ಶಮೀಯ ದೇವಾವಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ನಾವು ಶಮಿ ವೃಕ್ಷವನ್ನು ಸ್ವೀಕರಿಸೋದಿಲ್ಲದೆ ನವರಾತ್ರಿ ಸಂದರ್ಭ. ಅಂದರೆ ಶಾಂತಿ. ಶಮಿ ವೃಕ್ಷದ ಅಲ್ಲಿಯೇ ನಮ್ಮ ಪಾಂಡವರು ವಿರಾಟ ಪರ್ವಕ್ಕೆ ಹೋಗೋಕೆ ಮುಂಚೆ ಆ ಮರದಲ್ಲಿ ಅಸ್ತ್ರಗಳನ್ನೆಲ್ಲ ಹೊದಿಸಿ ನೇತಾಕಿದ್ರು. ಶಮಿಗೆ ಬಹಳ ಅಚ್ಚುಕಟ್ಟಾದ ಹಿನ್ನೆಲೆ ಇದೆ ಅಂತ ಈ ಶಮಿಯನ್ನು ಹೋಗ್ತಾ ಇದ್ದಾಳೆ. ಶಾಂತವಾಗಿರ್ತಕ್ಕಂಥಾಳು. ಕುವಲಯ ದಳಧಾರೆ ಎಂದೆ ಚಿಗರೇ ಸಮೂಹೇ ಇದು ಅನ್ನೋ ಹಾಗೆ ಕಾಣುತ್ತೆ. ಕುವಲಯ ದಳಧಾರೆ ಎಂದೆ ಕೋಡಲು ಅಂತವಳು ನೋಡ್ದ ರಾಜ. ಈ ಮರದ ಮೇಲೆ ಈ ಮರೆಯಲ್ಲೇ ನಿಂತ್ಕೊಂಡು ನಂಬಿಕೆ ಮಿಗೆ
ಚೆನ್ನಾಗಿ ನಂಬಿಕೆ ಉಂಟಾಗುವ ಹಾಗೆ ಈಕೆಯನ್ನು ನಾನು ನೋಡ್ತಾ ಇದ್ದಾನೆ. ಆ ಶಾಕುಂತಲೆ ಹೇಳಿದ್ರು, ನೋಡು ಈ ಹೇಳಲ್ವ, ಇದನ್ನು ಹೇಳೋದು ಅಲ್ವಾ, ಅದರಿಂದಾಗಿ ನೋಡು ನನ್ನ ಯೌವನದ ಒಂದು ಸಂಕೇತ ಅನ್ನೋ ಹಾಗೆ ಆಗ್ತಾ ಇದೆ ಅಂತಂದು ಅನಸೂಯೆ ನನಗೆ ಪ್ರಿಯಂಬುದೇ ನಕ್ಕು ಹೇಳ್ತಾ ಇದ್ದಾರೆ. ನೋಡಮ್ಮ, ನೀನು ಹೇಗಿದೆಯೋ, ಎಷ್ಟು ಚೆನ್ನಾಗಿದೆಯೋ ಅದು ನಮಗೆ ಮುಖ್ಯ. ಆ ರೀತಿ ನಿನ್ನ ಯೌವನವನ್ನು ನಿಂದಿಸುವಂಥ ನನ್ನ ಮಾತು ಅದು ಬಹಳ ಧ್ವನ್ಯಾತ್ಮಕ ಅಂತಕ್ಕಂಥದ್ದು ಕಾಳಿದಾಸರಲ್ಲಿ. ಆದ್ದರಿಂದ ಹೇಳಿದಾಗ ರಾಜ ಹೇಳ್ತಾಳೆ, ಕರೆಕ್ಟ್ ಹೇಳಿದ್ದು, ಸರಿಯಾಗಿ ಹೇಳಿದಾಳೆ ಪ್ರಿಯಂಬದೆ ಅನುಸೂಯರು. ಅದರಿಂದಾಗಿ ಈ ವಲ್ಕಲ ಶರೀರಕ್ಕೆ ಯೋಗ್ಯ ಅಂತಂದಿದ್ರು ಒಂದು ಕಾಂತಿಯನ್ನು ಇವಳಿಗೆ ಉಂಟು ಮಾಡ್ತಾ ಇದೆ. ತಪಸ್ವಿ ಕುವರಿ ಅನ್ನೋ ಹಾಗೆ ಕಾಂತಿಯನ್ನು ಅವಳು ಅಪ್ಸರೆಯಲ್ಲಿ ಹುಟ್ಟಿದವಳು ಹೆಚ್ಚಾಗಿ, ಅದೇ ರೀತಿ ಕಣ್ಣುವರಿಂದ ಬೆಳೆಸಲ್ಪಟ್ಟವಳು. ಅದರಿಂದಾಗಿ ಶಾಂತವಾಗಿ ಚೆನ್ನಾಗಿ ತಾನಾಗಿಯೇ ಹರಡ್ತಾ ಇರ್ತಕ್ಕಂಥ ಹೂವು ಇದ್ದಾಗಿದ್ದಾಳೆ ಈ ಶಕುಂತಲೆ. ಆಮೇಲೆ ಅವಳನ್ನು ಪಾಲಿಸಿದ್ದೇ ಶಕುಂತ ಎಂಬ ಹಕ್ಕಿಗಳು ಅಂತ ಬೇರೆ ನಮಗೊಂದು ಹಿನ್ನೆಲೆ ಇದೆ. ಆದ್ದರಿಂದ ಶಕುಂತಲೆ ಹೇಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ. ಅಂದರೆ ಶೈವಲದಿಂದೆ ತಾವರೆ ಮುಸುಂಕಿದೊಡಂ ರಮಣೀಯಂ. ಶೈವಲದಿಂದೆ ತಾವರೆ ಮುಸುಂಕಿದೊಡಂ ರಮಣೀಯಂ. ಇಂದು ಇಂಗೀವುದು ಕಾಂತಿಯಂ ಮಲಿನಮಾದೊಡಮೇಂ ಕರೆ. ಇಂದು ಇಂಗೀವುದು ಕಾಂತಿಯಂ ಮಲಿನಮಾದೊಡಮೇಂ ಕರೆ. ವಲ್ಕಲದಿಂದಿವಳ್ ಪ್ರಾವೃತೆಯಾದೊಡಂ ಬಹು ಮನೋಜ್ಞೆ. ವಲ್ಕಲದಿಂದಿವಳ್ ಪ್ರಾವೃತೆಯಾದೊಡಂ ಬಹು ಮನೋಜ್ಞೆ. ಮನೋಹರವಾದ ರೂಪುಗಳ್ ಆವುದು ತಾನೇ ತಾಳಿದೊಡೆ ಭೂಷಣವಾಗದೆ. ಆವುದು ತಾನೇ ಮನೋಹರವಾದ ರೂಪುಗಳಿಗೆ ಆವುದು ತಾನೇ ತಾಳಿದೊಡೆ ಭೂಷಣವಾಗದೆ. ಭೂಷಣವಾಗದೆ ಹೋಗುವುದು ಉರ್ವಿಯೊಳ್. ಈ ವೃತ್ತದಲ್ಲಿ ಒಂದು ಅಚ್ಚುಕಟ್ಟಾದ ಹಿನ್ನೆಲೆಯನ್ನು ಕೊಡ್ತಾ ಇದ್ದಾರೆ ಗಮಕಿಗಳು. ಚೆನ್ನಾಗಿ ಅದನ್ನು ಪ್ರಕಟಪಡಿಸಿದ್ದಾರೆ ಈ ಪದ್ಯದಲ್ಲಿ. ಏನು ಕವಿ ಹೇಳಿದ್ದಾನೋ ಅದನ್ನು ಪ್ರಕಟಪಡಿಸಿದ್ದಾರೆ ನೋಡಿ. ಶೈವಲದಿಂದ ತಾವರೆ ಮುಸುಕಿದೊಡಂ ರಮಣೀಯಂ. ಅಚ್ಚುಕಟ್ಟಾಗಿ ಒಂದು ಈ ತಾವರೆ ಹೊಂದಾವರೆ ಚಂದಾವರೆ ಅಂತ ಹೇಳ್ತೀವಲ್ಲ, ಅದು ಚೆನ್ನಾಗಿ ಹಾಗೆಯೇ ಆವರಿಸಿದರೆ ರಮಣೀಯವಾಗಿ ಕಾಣುತ್ತೆ. ಇಂದುವಿಂಗೆ ಈವುದು ಕಾಂತಿಯಂ. ಅದು ನೈದಿಲೆಯಾದರೂ ಚಂದ್ರನಿಗೆ ಕೊಡ್ತದೆ, ತಾವರೆಯಾದರೆ ಸೂರ್ಯನಿಗೆ. ಇಲ್ಲಿ ಇಂದುವಿಂಗೆ ಕೈಯುವುದು ಕಾಂತಿಯಂ ಒಂದು ಸಾಯಂಕಾಲ ಆಗುತ್ತಾ ಇದೆ, ನೈದಿಲೆ ಹೂವು ಹರಡುವ ಸಮಯ. ಆ ಒಂದು ಕಾಂತಿಯನ್ನ ನೈದಿಲೆ ಹೂವು ಕೊಡುತ್ತದೆ, ಚಂದ್ರ ಕೊಡ್ತಾನೆ. ಮಲಿನ ಆದೊಡನೆ ಸ್ವಲ್ಪ ಮಟ್ಟಿಗೆ ಈ ಬಟ್ಟೆ ಅಚ್ಚುಕಟ್ಟಾಗಿ ಮಲಿನ ಸ್ವಲ್ಪ ಶುಭ್ರ ಅಲ್ಲೇ ಹೋದವು. ಕರೆ ಬಹಳ ಸಂಪೂರ್ಣವಾಗಿ ವಿಶೇಷವಾಗಿ ಕರಂ ಅನ್ನೋದು ವಿಶೇಷ, ರುಚಿರಂ ವಿಶೇಷ, ಈ ಪದಗಳನ್ನು ನಾವು ಬಳಸ್ತೇವೆ. ಕರೆ ವಲ್ಕಲದಿಂದ ಇವಳ್ ಪ್ರಾವೃತೆ. ವಲ್ಕಲವನ್ನು ಹುಟ್ಟಿದ್ರು ಆವರಿಸಿಕೊಂಡು ಪ್ರಾವೃತೆ ವಲ್ಕಲವೇ ಇವಳ ಮೈಯನ್ನು ಆವರಿಸಿದ್ರೂ ಕೂಡ ಪ್ರಾವೃತೆ ಆದೊಡಂ ಹಾಗೆ ಕೂಡ ಬಹು ಮನೋಜ್ಞೆ, ಬಹಳ ಚೆನ್ನಾಗಿ ಸೌಂದರ್ಯವಾಗಿ ಕಾಣ್ತಾ ಇದ್ದಾಳೆ. ಮನೋಹರವಾದದ್ದು ಒಂದೇ ಒಂದು ತತ್ವವನ್ನು ಹೇಳ್ತಾರೆ ಇಲ್ಲಿ ಎಸ್ಥೆಟಿಕ್ಸ್ಗೆ ಹೇಳಿದಾಗೆ. ಮನೋಹರವಾದ ರೂಪಗಳಿಗೆ ಆವುತ್ತಾನೆ ತಾಳಿದೊಡೆ ಭೂಷಣವಾಗದೇ ಕೋಪದು ಉರುವಿಯಳ್. ಈ ಭೂಮಿಯಲ್ಲಿ ಅಚ್ಚುಕಟ್ಟಾಗಿ ಸುಂದರವಾಗಿ ಇದೆ ಆದರೆ ಮನೋಹರವಾಗಿದೆ ಇದ್ದರೆ ಯಾವ ಬಟ್ಟೆ ಯಾವುದು ಹೇಗಿದ್ರೇನು ಅದು ಧರಿಸಿದಾಗ ಆ ಒಂದು ವ್ಯಕ್ತಿಗೆ ಭೂಷಣವನ್ನು ಕೊಡುವುದಿಲ್ಲದೆ, ಅಲಂಕಾರವನ್ನು ಕೊಡುವುದಿಲ್ಲದೆ, ಸುಂದರ ಅಂತ ಅನಿಸುವುದಿಲ್ಲದೆ, ರುಚಿರವಾಗಿದ್ದಾಳೆ ವಿಶೇಷವಾಗಿ ಅಂತ ಅನ್ನೋದಿಲ್ಲ ಈ ಭೂಮಿಯಲ್ಲಿ ಅನ್ನುವ ತತ್ವವನ್ನು, ಸೌಂದರ್ಯ ತತ್ವವನ್ನು ಕಾಳಿದಾಸ
ಹೇಳ್ತಾರೆ ಅಂದರೆ ನಮ್ಮ ಮಸೂಬ್ ಶಾಸ್ತ್ರಿಗಳು ಹೇಳ್ತಾರೆ ಇದೆ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲದಲ್ಲಿ ಈ ಪದ್ಯ ಬಹಳ ವಿಶಿಷ್ಟವಾದ ಪದ್ಯ. ಇದು ನೋಡಿ, ಸರಸಿಜ ಮನುವಿದ್ಧಂ ಶೈವಲೇನಾಪಿ ರಮ್ಯಂ. ಮೂಲ ಪ್ರಕೃತಿನ ಮೂಲ ಕಾಳಿದಾಸನ ಮಾತು ಹೇಳ್ತಾ ಇದ್ದೀನಿ. ವಸಂತಶಾಸ್ತ್ರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಮೂಲ ಕಾಳಿದಾಸನ ಮಾತು ಹೇಳ್ತಾ ಇದ್ದೀನಿ. ಸರಸಿಜ ಮನುವಿದ್ಧಂ ಶೈವಲೇನಾಪಿ ರಮ್ಯಂ. ಶೈವಲ ಅಂದರೆ ಪಾಚಿ ಕಟ್ಟಿರುತ್ತೆ ಕೆರೆಗಳಲ್ಲಿ, ಅದರಲ್ಲಿ ಕಮಲ ಅರಳಿರುತ್ತೆ. ಸುತ್ತ ಪಾಚಿ ಕಟ್ಟಿದ್ದರೂ ಕೂಡ ಕಮಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸರಸಿಜ ಮನುವಿದ್ಧಂ ಶೈವಲೇನಾಪಿ. ಪಾಚಿ ಕಟ್ಟಿದ್ರು ರಮ್ಯಂ, ಆ ತಾವರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಲಿನಮಪಿ ಹಿಮಾಂಶೋ ಲಕ್ಷ್ಮೀಂ ತನೋತಿ. ಚಂದ್ರನಲ್ಲಿ ಕೆರೆ ಇದೆ, ಚಂದ್ರನಲ್ಲಿ ಕೆರೆ ಇದೆ, ಚಂದ್ರನಲ್ಲಿ ಕೆರೆ ಇದೆ. ಪೂರ್ಣ ಚಂದ್ರ ಒಂದೇ ಸಮಯ ಇಲ್ಲ, ಮಧ್ಯೆ ಸ್ವಲ್ಪ ಗ್ಯಾಪ್ ಇದ್ದಂಗಿದೆ. ಅದು ಚಂದ್ರನಲ್ಲಿ ಕೆರೆ ಅಂತ ಕರೀತಾರೆ. ಅದನ್ನ ಮಲಿನಮಪಿ, ಅದಕ್ಕೆ ಮಾಲಿನ್ಯ ಅಂತ ಹೇಳ್ತಾರೆ. ಚಂದ್ರನಲ್ಲಿ ಮಾಲಿನ್ಯ ಇದ್ದರೂ ಹಿಮಾಂಶುನಲ್ಲಿ ಅದರ ಲಕ್ಷ್ಮ ಇದೆಯಲ್ಲ, ಲಕ್ಷ್ಮೀ ತನೋತಿ. ಚಂದ್ರ ಸುಂದರನಾಗಿ ಕಾಣಿಸ್ತಾ ಇದ್ದಾನೆ. ಅದ್ರಲ್ಲಿ ಕೆರೆ ಇದೆ ಅಂತ ಹೇಳಿ ಚಂದ್ರ ಚೆನ್ನಾಗಿಲ್ಲ ಅಂತ ಆಗ್ತಾ ಇಲ್ಲ. ಆ ಕೆರೆ ಇದ್ರು ಮಲಿನಮಪಿ ಹಿಮಾಂಶೋ ಲಕ್ಷ್ಮೀ ತನೋತಿ. ತುಂಬ ಚೆನ್ನಾಗಿ ಕಾಣಿಸ್ತಾನೆ ಚಂದ್ರ. ಹಾಗೆ ನಿಯಮಧಿಕ ಮನೋಜ್ಞ ವಲ್ಕಲೇನಾಪಿ ತನ್ವಿ. ವಲ್ಕಲ ನಾರುಡಿ, ಆ ನಾರುಡಿ ಬಟ್ಟೆ. ಶಕುಂತಲೆ ನಾರುಡಿ ಹುಟ್ಟಿದ್ದಾಳೆ, ರೇಷ್ಮೆ ಬಟ್ಟೆ ಹುಟ್ಟಿಲ್ಲ ಅವಳು, ನಾರುಡಿ ಹುಟ್ಟಿರೋದು. ಆದರೂ ಕೂಡ ಈ ಅಧಿಕ ಮನೋಜ್ಞ ವಲ್ಕಲೇನಾಪಿ, ವಲ್ಕಲವನ್ನು ಹುಟ್ಟಿದ್ರು, ಸಾಮಾನ್ಯವಾದ ಬಟ್ಟೆಯನ್ನು ಹುಟ್ಟಿದ್ರು, ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈ ಅಧಿಕ ಮನೋಜ್ಞ. ಅದಕ್ಕೆ ಕವಿ ಹೇಳ್ತಾನೆ, ಕಿವಿವಹಿ ಮಧುರಾಣ ಮಂಡನಂ ಆಕೃತಿನ. ಚೆನ್ನಾಗಿರೋರಿಗೆ ಯಾವ್ದು ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಇಲ್ಲೇ ಇದ್ದವರಿಗೆ ಏನಾದ್ರು ಕಾಣಿಸೋಲ್ಲ. ತತ್ವವನ್ನ ಕಿವಿವಹಿ ಮಧುರಾಣ ಮಂಡನಂನ ಆಕೃತಿನ. ಒಳ್ಳೆ ಚೆನ್ನಾಗಿದ್ದವರಿಗೆ ಯಾವ ತಾನೇ ಸುಂದರವಾಗಿರೋದಿಲ್ಲ. ಶಕುಂತಲೆ ಅಷ್ಟು ಸುಂದರಿ ಅವಳು ಅಂತ ಹೇಳೋದಕ್ಕೆ ಬದಲು ಕಳಿಸಿದ್ದಾನೆ. ಶಕುಂತಲೆ ಅಷ್ಟು ಸುಂದರಿಯಾಗಿದ್ದಾಳೆ, ಮನೋಜ್ಞೆ. ಈ ಅಧಿಕ ಮನೋಜ್ಞ ವಲ್ಕಲೇನಾಪಿ ತನ್ವಿ. ವಲ್ಕಲನ್ನು ಹುಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾಳೆ ಅಂದ್ರೆ ಅವಳು ಆಗಿದ್ದಾಳೆ. ಅದಕ್ಕೆ ಕೊನೆಗೆ ಹೇಳ್ಬಿಟ್ರು, ಕಿಮವಿ ಮಧುರಾಣ ಮಂಡನಂನ ಆಕೃತಿನ. ಚೆನ್ನಾಗಿರೋ ಯಾವ ತರ ಚೆನ್ನಾಗಿ ಕಾಣಿಸಲ್ಲ ಅಂತ ಕವಿ ಕಾಳಿದಾಸ ಹೇಳಿದ್ದಾರೆ. ಅಷ್ಟೇ ಚೆನ್ನಾಗಿ ಬಸವಶಾಸ್ತ್ರಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನೋಡಿ. ಬಹುಮನೋಜ್ಞೆ ಮನೋಹರವಾದ ರೂಪಗಳಿಗೆ ಆವದು ತಾನೇ ತಾಡಿದೊಡೆ ಭೂಷಣವಾಗದೆ ಹೋಗುವುದು ಊರ್ವಿಯಳ್. ಈ ಭೂಮಿಯಲ್ಲಿ ಯಾವುದು ಕೂಡ ಚೆನ್ನಾಗಿ ಶೋಭಿಸದೆ ಇರುವುದು. ಆ ಟ್ರಾನ್ಸ್ಲೇಷನ್ ಅಷ್ಟೇ ನಮ್ಮ ಗಂಗೆಗಳು ಮೂಲವನ್ನು ಹೇಗೆ ಹೇಳಿದ್ರು ಅದಕ್ಕೆ ತಕ್ಕಂಥ ಟ್ರಾನ್ಸ್ಲೇಷನ್ ಆ ಒಂದು ಅನುವಾದ ಬಂದಿದೆ ನೋಡಿದ್ದು. ಶಕುಂತಲೆ ನೋಡಿದ್ದು ಈ ಗೋಪುದು ಹೇಗೆ ಅಲ್ಲದೆ, ಅದರಿಂದಾಗಿ ಶಕುಂತಲೆ ನೋಡಿದ್ರು ಈ ಒಂದು ಕೆಳಸಾಗಿರ್ತಕ್ಕಂಥ ಕೇಸರ ವೃಕ್ಷ ಏನಿದೆಯೋ ಇದು ಗಾಳಿಯಿಂದ ಚಲಿಸ್ತಾ ಇದೆ. ಆ ಚಿಗುರು ಆಗಿದೆ, ಆ ಬೆರಳುಗಳಿಂದ ನನ್ನನ್ನು ತ್ವರೆಗೊಳಿಸಾಗಿದೆ, ಇದನ್ನು ನಾನು ಆಧರಿಸುತ್ತೇನೆ ಅಂದರೆ ಇದಕ್ಕೆ ನೀರನ್ನ ಹಾಕೋಣ ಹೇಳ್ತಾಳೆ. ಅಲ್ಲಿ ಪ್ರಿಯಂವದೆ ಹೇಳಿದೆ, ಶಕುಂತಲೆ ಒಂದು ಮುಹೂರ್ತ ಸ್ವಲ್ಪ ಇಲ್ಲಿ ನಿಂತ್ಕೊ ಅಂದ್ರು. ಏನಮ್ಮ ಕಾರಣ ಏನು, ನಿಮಿತ್ತವೇನು, ಯಾಕೆ ನಿಂತ್ಕೋಬೇಕಮ್ಮ? ಪ್ರಿಯಂವದ ಹೇಳಿದ್ರು, ನೀನು ಸಮೀಪದಲ್ಲಿ ನಿಂತಿದ್ದೀಯಲ್ಲ, ಆ ಕೇಸರ ವೃಕ್ಷ ಅದು ಲತೆಯಿಂದ ಕೂಡಿದ ಹಾಗೆ ಶೋಭಿಸುತ್ತಾ ಇದೆ. ಇದು ಎಷ್ಟು ಚೆನ್ನಾಗಿ ಇರ್ತಕ್ಕಂಥ ಮಾತು ನೋಡಿ. ಶಕುಂತಲೆ ಹೇಳಿದ್ರು, ಆದ್ರಿಂದೇ ನೋಡು ನಿನ್ನ ಪ್ರಿಯಂವದೆ ಅಂತ ಕರೆಯೋದು. ಪ್ರಿಯವಾಗಿ ಮಾತನಾಡ್ತೀಯ ನೀನು. ಆ ಪ್ರಿಯವಂತ ಲಕ್ಷ್ಮೀ ವಸತಿ ಜಿಹ್ವಾಗ್ರೇ ಜಿಹ್ವಾಗ್ರೇ ಮಿತ್ರ ಬಾಂಧವ ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತ ಹೇಳ್ತೀವಿ. ಮಾತಿಗೆ ಒಂದು ಲಕ್ಷಣ ಬಂದ ಹಾಗೆ ನಿನ್ನನ್ನು ಪ್ರಿಯಂಬುದೇ ಅಂತ ಹೇಳೋದಕ್ಕೆ ಅದೇ ಕಾರಣ ಅಂತಲೇ ಸಾಕುತ್ತದೆ. ಆ ರಾಜ ನೇಪಥ್ಯವನ್ನು ನೋಡಿದ. ಪ್ರಿಯಂಬದೇ ಶಕುಂತಲೆಯನ್ನು ಕುರಿತು ಹೇಳಿದ್ದು ಕೂಡ ಪ್ರಿಯವೇ ಪ್ರಿಯವಾದ್ದೇ, ಅದು ನಿಜವಾಗಿಯೇ ಹೇಳಿದ್ದಾಳೆ. ತುಟಿ ತಳಿಗೆ ಸಾಟಿ, ತುಟಿ ತಳಿಗೆ ಸಾಟಿ ಕೋಮಲ ವಿಜಪಂಗಳ ಅನುಕರಿಸು ಈ ನಳಿದೋಳ್ಗಳ್. ತುಟಿ ತಳಿಗೆ ಸಾಟಿ ಕೋಮಲ ವಿಜಪಂಗಳ ಅನುಕರಿಸು ಈ
ಇಲ್ಲದೆ ಘಟಿಸಿದ ಯೌವನವೇ ಸುಮದವೋರ್ ಮೃಗಣೀಯಂ ಕುಟಿಲಾಳಗೆಯ ಶರೀರದೆ ಘಟಿಸಿದ ಯೌವನವೇ ಸುಮದವೋರ್ ಮೃಗಣೀಯಂ ಗಂಧ ಪದ್ಯವನ್ನು ಅಷ್ಟು ಚೆನ್ನಾಗಿ ಮೂಡಿಸಿದ್ದಾರೆ ನಮ್ಮ ಗಮನಿಗೆ ನೋಡಿ. ಸುಮದವೋರ್ ಸ್ಪೃಹಣೀಯಂ ಅಂದರೆ ಹೂವಿನ ಹಾಗೆ ಇರ್ತಕ್ಕಂಥದ್ದು. ಯಾವುದು ಹೇಳ್ತಾರೆ, ತುಟಿ ತಳಿರ್ಗೆ ಸಾಟಿ ಎಳಚಿದರು ಚೆನ್ನಾಗಿ ಒಳ್ಳೆ ಕೆಂಪಲ್ಲಿರುತ್ತೆ. ಆ ಕೆಂಪು ಬೇರೆ ಥರದಿಂದ ನಾವು ವರ್ಣಿಸಿಲ್ಲ. ದಟ್ಟ ಕೆಂಪು ಬೇರೆ, ತಳಿರ ಕೆಂಪು ಬೇರೆ, ಚಿಗುರಿನ ಕೆಂಪು ಬೇರೆ. ಆ ಚಿಗುರಿನ ಕೆಂಪು ತುಟಿ ಇರೋ ಹಾಗೆ ಅಂದರೆ ಅಷ್ಟು ಚೆನ್ನಾಗಿ ಪ್ರಕೃತಿ ತತ್ವವಾಗಿ ಚೆನ್ನಾಗಿದ್ದಾಳೆ. ಕೋಮಲ ವಿಟಪಂಗಳನ್ನು ಅನುಕರಿಸಿರುವುದು ಈ ನಳಿದೋಳುಗಳು. ಅವಳ ಆಕೃತಿಯಲ್ಲಿ ಅವಳಲ್ಲಿ ಮೂಡಿರ್ತಕ್ಕಂಥ ಈ ತೋಳುಗಳು ಇದೆಯಲ್ಲ, ನಳಿದೋಳುಗಳು, ಚಿಗುರಿನ ಕಾಂತಿ ಇರುವ ಹಾಗೆ ಇರ್ತಕ್ಕಂಥ ಆ ತೋಳುಗಳು, ಆ ನಳಿದೋಳುಗಳು ಕೋಮಲ ವಿಟಪಂಗಳನ್ನು ಅನುಕರಿಸುವವು. ಕೋಮಲತೆಯನ್ನೇನೇ ಹೌದು ಅನುಕರಿಸುತ್ತೆಯೋ ಅದನ್ನೇ ಹಾಗೆ ನಾವು ನೋಡ್ತೀವಿ ಅಂತ ಅನಿಸ್ತೀಯೋ. ಕುಟಿಲಳ ಆಕೆಯ ಶರೀರದ ಘಟಿಸುವುದ ಯೌವನವೇ ಇವಳು ಒಳ್ಳೆ ಯೌವನವತಿ ಸರಿಯಾಗಿ ಹೇಗೆ ಇವಳು ಯೌವನ ಹೇಗಿದೆ ಅಂದರೆ ಕವಿ ಹೇಳ್ತಾನೆ, ಸುಮದವಳ್ ಸ್ಪೃಹಣೀಯಂ, ಹೂವಿನ ಹಾಗೆ. ಇಲ್ಲಿ ಯಾವುದೇ ದಟ್ಟವಾದ ಒಂದು ಅಚ್ಚುಕಟ್ಟಾದ ಒಂದು ವರ್ಣನೆ ಇದೆಯಲ್ಲ, ಒಂದು ವರ್ಣನೆಗೆ ಇನ್ನೊಂದು ವರ್ಣನೆಗೆ ಪ್ರಕೃತಿ ದತ್ತವಾದ ಅಚ್ಚುಕಟ್ಟಾದ ವರ್ಣನೆ ಇದೆ ಅಂತ ನಾವು ಭಾವಿಸ್ತೀವಿ. ಮುಂದೆ ಅನಸೂಯೆ ಹೇಳಿದ್ದು, ಶಕುಂತಲೆ ನೋಡಮ್ಮ, ಈ ಎಳೆಯಾದ ಈ ಮಾವಿನ ಮರ ಇದೆಯಲ್ಲ, ಇದಕ್ಕೆ ಒಂದು ನವ್ವಾಲಿಕಾಲತೆ, ಒಂದು ಅಚ್ಚುಕಟ್ಟಾದ ಒಂದು ಬಳ್ಳಿಯನ್ನ ಸ್ವಯಂವರ ಒಂದಕ್ಕೊಂದಕ್ಕೆ ಮದುವೆ ಮಾಡುವ ಹಾಗೆ ಮರಕ್ಕೆ ಬಳ್ಳಿಯನ್ನ ತೊಡೆಯಿರಿಸಿ ಮದುವೆ ಸ್ವಯಂವರವನ್ನಾಗಿ ಮಾಡಿ ಇದಕ್ಕೆ ವನದೋತ್ಸೆ. ಕಾಡಿನ ಬಳ್ಳಿ ಜ್ಯೋತ್ಸ್ನ ಅಂದರೆ ಇನ್ನೊಂದು ಬಿಲ್ಡಿಂಗ್ಗಳು ಆಗುತ್ತೆ. ವನಕ್ಕೆ ಜ್ಯೋತ್ಸ್ನೆ ಈ ರೀತಿ ಸ್ಪರ್ಶನೀಯವಾಗಿ ಶೋಭಿಸುವ ಹಾಗೆ ಮಾಡಿ ಇಟ್ಟಿದ್ದೆ. ನಿನಗೆ ಹೆಸರಿದೆ, ನೀನೇ ಹೆಸರಿಟ್ಟಿದ್ದೆ, ಇದಕ್ಕೆ ಜ್ಞಾಪಕ ಇದೆಯಾ? ನಿನಗೆ ಜ್ಞಾಪಕ ಇದೆಯಾ ಈ ಹೆಸರಿಟ್ಟಿದ್ದು? ಆ ಶಕುಂತಲೆ ಹೇಳಿದ್ದು, ಈ ಲತೆಯ ಬಳ್ಳಿಯನ್ನು ಅದನ್ನು ಮರೆಯುವುದಕ್ಕೆ ನನ್ನ ಶರೀರವನ್ನು ನಾನು ಮರೆತು ಬಿಡ್ತೇನೆ. ಅಂದರೆ ಅದಕ್ಕೂ ಇವಳಗೂ ಇರ್ತಕ್ಕಂಥ ಮೇಳ ಲತೆಯ ಹತ್ರ ಬಂದು ಆಮೇಲೆ ಹೇಳ್ತಾಳೆ, ಪ್ರಿಯಂಬದೆ ಅನಸೂಯೆ ನೋಡಿ, ಈ ನವ ಯೌವನ ಕುಸುಮ ಎಂಬ ಯೌವನ ಮಹತ್ ಹೊಂದಿದ ಈ ವನಜೋತ್ಸವಗೂ ಕಾಡಿನ ಬಳ್ಳಿಗೂ ಪಲ್ಲವಿತವಾಗಿರುವುದರಿಂದ ಚಿಗುರಿದೆ ಆಗ್ತಾ ಅಂತ ಮಜಲಾಗಿದೆ. ಯಾವುದು? ಮಾವಿನ ಒಂದು ಮರ. ಉಪಭೋಗಕ್ಕೆ ಯೋಗ್ಯವಾದ ಈ ಎಳೆ ಮಾವಿಗೂ ರಮಣೀಯವಾದ ಕಾಲದಲ್ಲಿ, ಅಂದರೆ ವಸಂತಕಾಲ ಋತುವಿನಲ್ಲಿ ಸುಖ ಸಂಬಂಧ ಉಂಟಾಯಿತು. ಒಂದಕ್ಕೊಂದಕ್ಕೆ ಹೇಗೆ ಧ್ವನಿ ಬರುತ್ತೆ ಕಾವ್ಯದಲ್ಲಿ ಅಂತ ತಾವು ಗಮನಿಸ್ತಾರೆ. ಇಲ್ಲಿ ಕಾಳಿದಾಸನ ಕಾವ್ಯದಲ್ಲಿ ಮುಂದೆ ಆಗ್ತಕ್ಕಂಥ ಸನ್ನಿವೇಶವನ್ನು ಹೇಗೆ ಧ್ವನಿಯಾತ್ಮಕವಾಗಿ ತರ್ತಾನೆ. ನಮ್ಮ ಆನಂದವರ್ಧನ ಅದನ್ನೇ ಕಾವ್ಯಸ್ಯ ಆತ್ಮ ಧ್ವನಿ ಅಂತ ಒಂದು ವಾರಗಳ ಕೊಟ್ಬಿಟ್ಟು ಅವನು ದಂಡಿ ಹಾಗೆ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದ್ನೋ, ಆನಂದವರ್ಧನ ಕಾವ್ಯಸ್ಯ ಆತ್ಮ ಧ್ವನಿಯಿಂದ ಈ ಧ್ವನಿಯನ್ನು ಕೊಟ್ಟಿದ್ದಾನೆ. ಯಾವುದು? ಪಲ್ಲವಿತ ಆಗಿರುವುದರಿಂದ ವನಗೋಷ್ಠಗೂ ಉಪಭೋಗಕ್ಕೆ ಯೋಗ್ಯವಾದ ಈ ಎಳೆ ಮಾವಿಗೂ ರಮಣೀಯವಾದ ಕಾಲದಲ್ಲಿ ಸಂಬಂಧ ಉಂಟಾಯಿತು ಅಂದಾಗ ಪ್ರಿಯಂಬದ ಹೇಳಿದ ಅನಸೂಯೆ, ಶಕುಂತಲೆ ಯಾಕೆ ಈ ಒಂದು ಕಾಡಿನ ಬಳ್ಳಿಯಿಂದ ಅದಕ್ಕೆ ಬೀರುವ ಮರವನ್ನೇ ನೋಡ್ತಾ ಇದ್ದಾರೆ ನೋಡಿಯಾ? ಹೇಗೆ ಒಂದು ಮರಕ್ಕೆ ಒಂದು ಬಳ್ಳಿ ಆಶ್ರಯ ಅನ್ನೋ ಹಾಗೆ ನಾನು ಗೊತ್ತಿಲ್ಲಮ್ಮ ಅಂದು ಅನಸೂಯೆ ಹೇಳಿದಾಳೆ. ಪ್ರಿಯಮತೆ, ಈ ಕಾಡಿನ ಬಳ್ಳಿ ಅನುರೂಪವಾದ ವೃಕ್ಷವನ್ನು ಹೇಗೆ ಸೇರಿರುವುದೋ, ಹೇಗೆ ಬಳಸಿರುವುದೋ, ಮರಕ್ಕೆ ವೃಕ್ಷಕ್ಕೆ ಬಳ್ಳಿ ಹೇಗೆ ಆಶ್ರಯ ಆಗಿದೆಯೋ, ಹೇಗೆ ಪರಸ್ಪರ ಸೇರಿದೆಯೋ, ಅದೇ ರೀತಿ ತಾನು ತನಗೆ ತಕ್ಕ ವರನನ್ನ ಸೇರಬೇಕು ಎಂಬುದು ಪ್ರಿಯಂಬದ ಹೇಳ್ತಾ ಇದ್ದಾಳೆ. ಶಕುಂತಲೆ ಹೇಳಿದ ಅನಿಸಿರ್ತದೆ, ನಿಜ ನಿಜ ಈ ಮನೋರಥ ನಿಮ್ಮ ಮನೋಗತವಾದಂತೆ. ಹಾಗೆ ನೇಪಥ್ಯದಿಂದ ದುಷ್ಯಂತ ಹೇಳಿಕೊಂಡ ಕುಲಪತಿಗಳಾದ ಕಣ್ವರಿಗೆ ನಿಜವಾಗಿ ಈಕೆ ಅಸವರ್ಣ ಸ್ತ್ರೀಯರಲ್ಲಿ ಅಲ್ಲ, ಅಂದರೆ ಯಾವುದೋ ಒಂದು ಸ್ತ್ರೀ ಆಗಿದೆ. ಒಂದು ಪಕ್ಷದಲ್ಲಿ ಸಂದೇಹವೇ, ಇದಕ್ಕೆ ಸಂದೇಹ ಯಾಕೆ ಬರಲಿ? ಎಣಿಸಲ್ ಕ್ಷತ್ರ ಪರಿಗ್ರೋಚಿತೆ ನಿಜಂ
ಸಂದೇಹಮಿನ್ನೇತಕ್ಕೆ ಎಣಿಸಲ್ ಕ್ಷತ್ರ ಪರಿಗೃಹೋಚಿತೆ ನಿಜಂ ಸಂದೇಹಮಿನ್ನೇತಕ್ಕೆ ಈ ಬಣಿರಾಡ್ಬೇಣಿಯೊಳಾರ್ಯಮೆಂದೆನಿಸಿದ ಈ ಮನ್ಮಾನಸಂ ನಟ್ಟ ಕಾರಣದಿಂ ಸಂಶಯ ಪಾತ್ರ ವಸ್ತುಗಳಾದಂ ಸಂತರಾದರ್ಗೆ ಧಾರಿಣಿಗಳು ಸಂಶಯ ಪಾತ್ರ ವಸ್ತುಗಳಾದಂ ಸಂತರಾದರ್ಗೆ ಧಾರಿಣಿಗಳು ತಮ್ಮ ಮನಃಪ್ರವರ್ತನಮೇ ತಾನಕ್ಕುಂ ಪ್ರಮಾಣಂ ತಮ್ಮ ಮನಃಪ್ರವರ್ತನಮೇ ತನ್ನ ಮನಃಪ್ರವರ್ತನಮೇ ತಾನಕ್ಕುಂ ಪ್ರಮಾಣಂ ವರಂ ಈ ವೃತ್ತದಲ್ಲಿಯೇ ನಮ್ಮ ಗಂಗೆಗಳು ಅಲ್ಲಿ ನಡೆಯುವ ಒಂದು ವ್ಯಾಪಾರ ಏನಿದೆಯೋ ಆ ವೃತ್ತದ ವ್ಯಾಪಾರ ಆಂತರ್ಯ ಅದನ್ನು ಒಳಗೊಳಿಸಿದ್ದಾರೆ ನೋಡಿ. ತಮ್ಮ ಮನಃಪ್ರವರ್ತನವೇ ತಾನಕ್ಕುಂ ಪ್ರಮಾಣಂ ವರಂ. ನಾನು ಯಾವ ರೀತಿ ಸ್ವಲ್ಪ ಮಟ್ಟಿಗೆ ಅಸುವರ್ಣ ಸ್ತ್ರೀ ಅನ್ನೋದು ಏನೋ ಒಂದು ಸಂದೇಹ ಬರೀತಲ್ಲ, ಎಣಿಸಲು ಕ್ಷತ್ರ ಪರಿಗ್ರಹೋಚಿತೆ. ಈಗ ಶಕೃತಲೆ ಸಾಮಾನ್ಯದೊಳ ಅದು ಆಗಿರೋದು ಆಗಿದ್ದಾನೆ. ವಿಶ್ವಾಮಿತ್ರರು ಇನ್ನೂ ಕ್ಷತ್ರಿಯರ ರಕ್ತ ಇತ್ತು ಅವರಲ್ಲಿ, ಮೇನಕೆಯನ್ನು ಕೂಡಿದ್ದಾಗ ದೇವರವರ ನೀವು ಮಹಾಬ್ರಾಹ್ಮಣ ಒಂದು ಸ್ವಲ್ಪ ಓದಿದರೆ ಅಲ್ಲಿ ಈ ಹಿನ್ನೆಲೆ ಚೆನ್ನಾಗಿ ತಿಳಿದು ಬರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ, ಕಣ್ವರಿಗೆ ಮುಂದೆ ಗೊತ್ತಾಗುತ್ತೆ ವಿಶ್ವಾಮಿತ್ರರಿಗೆ ಶಕುಂತಲೆ ದುಷ್ಯಂತನು ಸೇರಿ ಸರಿಯಾದ ಕಡೆ ಸೇರಿದ ಹಾಗಾಯ್ತು ಬಿಡು ಅಂತ ನಗ್ತಾರೆ ವಿಶ್ವಾಮಿತ್ರರು. ಅಂದರೆ ನಾನಿನ್ನೂ ಗಾದಿ ಕೂತಲೇ ಆಗಿದ್ದೆ, ಆವಾಗ ಮೇನಕ್ಕೆ ನನ್ನ ಹತ್ರ ಇದ್ದಿದ್ದಲ್ವೇ, ಆಮೇಲೆ ತಾನು ನಾನು ರಾಜರ್ಷಿ, ಆಮೇಲೆ ವಸಿಷ್ಠ ಬ್ರಹ್ಮರ್ಷಿ ಅಂದ್ಕೊಂಡಿದ್ದು. ಇದೆಲ್ಲ ಒಂದರ ಹಿಂದೆ ಒಂದು ಹಿಂದೆ ನೋಡಿ ಬರುತ್ತೆ. ಅಲ್ಲಿ ಎಣಿಸಲು ಕ್ಷತ್ರ ಪರಿಗ್ರಹೋಚಿದೆ. ಇವಳು ಶಕುಂತಲೆ ಅಸವರ್ಣ ಸ್ತ್ರೀ ಅದಲ್ಲ, ಅಲ್ಲ ಜನಿಸಿದಾಳಲ್ಲ, ಇವಳು ಕ್ಷತ್ರಿಯ ಒಂದು ಇದರಲ್ಲಿ ಬಂದಲ್ಲ ಕನ್ಯೆಯೇ. ನಿಜಂ ಸಂದೇಹವೇಕೆ, ಇದು ಸಂಶಯ ಯಾಕೆ ಬೇಕು? ಈ ಫಣಿರಾಟ್ ವೇಣಿಯೋಳು, ಫಣಿರಾಟ್ ವೇಣಿಯೋಳು ಅಂದರೆ ಹಾವಿನ ಅಂದರೆ ಸರ್ಪದ ಹಾಗೆ ಇರ್ತಕ್ಕಂಥ ನೀಳವಾದ ಉದ್ದವಾದ ಕಪ್ಪುವಾದ ದಟ್ಟವಾದ ಕೂದಲು ಅಂತ ಫಣಿರಾಟ್ ವೇಣಿಯೋಳು ಆರ್ಯವೆಂದೆನಿಸಿದ್ದ. ಇಲ್ಲಿ ನಾನು ಈಗೇನೆ ಮನ್ಮಾನಸನ್, ನನ್ನ ಮನಸ್ಸು ಸ್ವಲ್ಪ ಸೋಚು ಹೋಯಿತು, ಆಶ್ರಮಕ್ಕೆ ವಿರುದ್ಧವಾದ ಮನಸ್ಸು ಬಂದಾಗ ಆಗೋಯ್ತು ದುಷ್ಯಂತನಿಗೆ ಅಂತ ಅನ್ಸುತ್ತೆ ನಮಗೆ. ಮನ್ಮಾನಸಂ ಈ ಫಣಿರಾಟ್ ವೇಣಿಯೋಳು ಆರ್ಯನ್ ಎನಿಸಿದ್ದು ನಮಗೆ ಮನಸ್ಸಿಗೆ ಬಂದ್ಬಿಡಲ್ಲ. ಇವಳು ನಟ್ಟ ಕಾರಣದಿಂದ ಇವಳ ಮನಸ್ಸು ನಂಟಿದೆ. ಈ ಕಾರಣದಿಂದ ಸಂಶಯ ಪಾತ್ರ ವಸ್ತುಗಳು ಆದಂ ಸಂತರಾದರಿಗೆ ಏನಾದರೂ ಒಂದು ಸಂದೇಹ ಉಂಟಾಗ್ತಕ್ಕಂಥದ್ದು ಎಲ್ಲಂತ ಸಂತರಾದರಿಗೆ ಯಾರೇ ಆಗಿರಲಿ ಆ ಧಾರುಣಿಯರು ತಮ್ಮ ಮನಃಪ್ರವರ್ತನೆ ತಾನಕ್ಕಂ ಪ್ರಮಾಣಂ ಬರ. ನಮ್ಮ ಮನಸ್ಸಿಗೆ ಹೇಗೆ ಉಂಟಾಗಬೇಕು ಆ ಭಾವನೆ ಉಂಟಾಗಿದೆ, ಇದು ಪ್ರಮಾಣ ಅನ್ಕೊಂಡ. ಕಾಳಿದಾಸನ ಈ ವಾಕ್ಯವೂ ಕೂಡ ಬಹಳ ವಿಶಿಷ್ಟವಾದ್ದು. ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಮಂತಃಕರಣ ಪ್ರವೃತ್ತಯ ಅಂತ ಕವಿ. ಸತಾಂ ಸತ್ಪುರುಷರಿಗೆ ಸಂದೇಹ ಪದೇಶು ವಸ್ತುಷು ಕೆಲವು ಸತಿ ಅನುಮಾನ ಆಗುತ್ತೆ, ಈಗ ಹೇಗಾಗಿರ್ಬೋದು ಇದು ಗೊತ್ತಾಗ್ತಾ ಇಲ್ಲ, ನಮಗೆ ಅದಕ್ಕೆ ಕರೆಕ್ಟಾದ ಕಾರಣ ಸಿಕ್ಕಿರೋದಿಲ್ಲ. ಆದರೆ ಅಂತರಂಗ ಹೇಳ್ತಾ ಇದೆ ಹೀಗೆ ಆಗಿದೆ ಅಂತ. ಅಂತರಂಗ ಹೇಳ್ತಾ ಇದೆ. ಕೆಲಸ ಹೇಳ್ತೀವಿ ನೋಡಿ, ಕಣ್ಣರಿದೆ ಕರುಳರಿದೆ ಅಂತ. ಕಣ್ಣಿಗೆ ಗೊತ್ತಾಗೋದಿಲ್ಲ, ಕರುಳಿಗೆ ಗೊತ್ತಾಗುತ್ತಂತೆ. ಹಾಗೆ ಸತ್ಪುರುಷರಿಗೆ ಸಂದೇಹ ಪದೇಶ ವಸ್ತು ಅನುಮಾನಾಸ್ಪದವಾದ ವಿಚಾರಗಳಲ್ಲಿ ನಿಮ್ಗೆ ಹೇಳೋದಕ್ಕೆ ಕಾರಣ ಹೇಳಿದ್ರೆ ಗೊತ್ತಾಗೋಲ್ಲ. ಏನು ನೀವು ನೋಡಿದ್ರಿ ಇಲ್ಲ, ಹಾಗಾಗಿ ಯಾರು ಹೇಳಿದ್ರಿ ಅಂದ್ರೆ ಇಲ್ಲ, ಯಾರು ಹೇಳಿಲ್ಲ, ಇವ್ರು ನೋಡಲಿಲ್ಲ. ಆದರೂ ಗೊತ್ತಾಗುತ್ತಂತೆ. ಅನುಮಾನ ಇದ್ರೆ ಮನಸ್ಸಿಗೆ ದೃಢವಾಗಿ ಇದು ಹೀಗೆ ಆಗಿದೆ ಅಂತ. ಸದಾಂ ಈ ಸಂದೇಹ ಪದೇಶ ವಸ್ತು ಅದಕ್ಕೆ ಕಾರಣ ಏನು? ಪ್ರಮಾಣ ಅಂತಃಕರಣ ಪ್ರವೃತ್ತಿಯ, ತಮ್ಮ ಅಂತಃಕರಣ ಪ್ರವೃತ್ತಿ ಇದೆಯಲ್ಲ ಅದು ಹೇಳ್ತಾ ಇದೆ ಕಣ್ರಿ, ನನ್ನ ಹೃದಯದಲ್ಲಿ ಹೇಳ್ತಾ ಇದೆ, ನನ್ನ ಮನಸ್ಸು ಹೇಳ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ಹಾಗೆ ಅಂತ ಕೇಳಬೇಡಿ, ಇದು ಹೀಗೆ ಆಗಿದೆ, ಹಾಗೆ ಆಗಿರುತ್ತೆ. ಅದು ಕಾಳಿದಾಸನ ಮಾತು.
ಸತಾಂ ಹಿ ಸಂದೇಹವದೇಷು ವಸ್ತುಷು ಪ್ರಮಾಣ ಅಂತಃಕರಣ ಪ್ರವೃತ್ತಯ. ಆದ್ದರಿಂದ ಈ ಥರ ಆಗಿದೆ ಅಂತ ಅನುಮಾನವೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಅನುಮಾನವೇ ಬೇಕಿಲ್ಲ, ಯಾಕೆ ಇವಳು ಹೇಳ್ಬೇಕು? ಕ್ಷತ್ರಿಯ ಕನ್ಯೆ, ಹೌದು ಹೌದು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ, ಮನಸ್ಸು ಅನಿಸ್ತಾ ಇದೆ. ಅಸವರ್ಣ ಸ್ತ್ರೀ ಅಲ್ಲ, ಅಸವರ್ಣ ಸ್ತ್ರೀ. ಅದರಿಂದ ಪ್ರಮಾಣಾಂತರದಿಂದ ಚೆನ್ನಾಗಿ ವಿಚಾರ ಮಾಡಿ ಎಂಥ ಮಾತಾಡಿದ್ದಾನೆ. ಈಗ ನುಡಿ ಮತ್ತು ಆಣಿ ಮತ್ತು ಅಂತಾರಲ್ಲ, ಬಿಡಿಸಿ ಬಿಡ ಮಾತಾಡೋದು. ಹೌದು. ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಇದ್ರದ್ದು ಈಕ್ವಲೆಂಟು ಅದರದ್ದೇ ಅದು ಈಗ ತಪ್ಪ ಇದೆಯಾ? ಯಾಕೆ ಇರ್ತಲ್ಲ ಅದರದ್ದೇ ಅದು ಮಾತು. ಅದರಿಂದಾಗಿ ಈ ಪ್ರಮಾಣದ ಆದ್ದರಿಂದ ಚೆನ್ನಾಗಿ ವಿಚಾರ ಮಾಡಿ ಈ ಕೇಸನ್ನು ತಿಳ್ಕೋತೇನೆ. ಆದರೂ ಸಹ ನಾನು ವಿಚಾರ ಮಾಡಿ ತಿಳ್ಕೋತೇನೆ ಅಂತಂದ ರಾಜ ಹೇಳ್ಕೊಂಡ. ಈ ಕಡೆ ಶಕುಂತಲೆ ಆತುರದಿಂದ ತೊರೆಪಟ್ಟು, ಅಂದರೆ ಆತುರದಿಂದ ನೀರು ಏರಿದ್ದರಿಂದ ಸ್ವಲ್ಪ ಬೆದರಿ ನವಮಾಲಿಕ ಈ ಬಳ್ಳಿಯನ್ನು ಬಿಟ್ಟು ಈ ದುಂಬಿ ಬಂದು ನನ್ನ ಮುಖಕ್ಕೆ ಎರಗ್ತಾ ಇದೆಯಲ್ಲ, ಏನು ಮಾಡೋದು ಅಂದಾಗ ದುಷ್ಯಂತ ಈ ದುಂಬಿಯಿಂದ ಈಕೆ ಬಾಧೆ ಪಡುವುದು ಕೂಡ ರಮಣೀಯವಾಗಿ ನನಗೆ ಕಾಣ್ತಾ ಇದೆ. ಈ ಬದಿ ಹೋಗೋಣ, ಇದು 23 ಬಡಿ 24 ಬದಿ. ಅದರಿಂದಾಗಿ ನಾವು ಯಾವ ರೀತಿ ಶಕುಂತಲು ದುಂಬಿಯಿಂದ ಕೂಡ ಬಾಧೆ ಪಡ್ತಾ ಇದ್ದಾಳೆ. ಭಯದ ನಿಗಂಬಿನಿ ನೋಟದ ನೋಟದ ಇದು ಕೂಡ ಒಂದು ಸುಂದರವಾಗಿ ನಿಮಗೆ ಕಾಣ್ತಾ ಇದೆ. ಎಂಥ ಚೆನ್ನಾಗಿದೆ. ಅಸೂಯೆಯಿಂದ ಕೂಡಿ ಸಹಜವಾದ ಒಂದು ಸಣ್ಣ ಹೊಟ್ಟೆಗಿಚ್ಚುವಂತೆ ದುಷ್ಯಂತನಿಗೆ ಅವಳ ಒಂದು ಸೌಂದರ್ಯವನ್ನು ನೋಡ್ತಿರುತ್ತಂತು. நடுகம்பெத்திற்பழம் சோங்குவை அடிகடிகம். நடுகம்பெத்திற்பழம் சோங்குவை அடிகடிகம். செல்லவெத்தோரனோடக்கெடையா ஏகாந்தமம் பேர்வமுலே. ಜಿನುಗುತಿರ್ದಪ್ಪೆ ಕರ್ಣಾಂತದೊಳ್ ಕೈಗೊಡಗುತ್ತಿರ್ ಅಬ್ಜಪತ್ರಾಕ್ಷಿಯ ನವರದಿ ಸರ್ವಸ್ವ ಬಿಂಬೋಷ್ಠಮಂ ಮುದ್ದಿಡುವೈ ರೋಲಂಬ ಮುದ್ದಿಡುವೈ ರೋಲಂಬ ನೀನೇ ಕೃತಿ ನೀನೇ ನಿಜವರ ಸುತ್ತಾವಣ ಕೆಟ್ಟೆವಲ್ದೆ. ಎಂತ ಚೆನ್ನಾಗಿದೆ ಆ ಮಾತು. ನಿಜವರ ಸುತ್ತ ಆವಣ ಅಲ್ಲ. ಅದರಿಂದ ಅವನು ಹೇಳೋದಪ್ಪ ಏನಪ್ಪ ಅಂತಂದ್ರೆ, ನಡುಕೊಂಬೆತ್ತ ಇರ್ಕೊಳ್ಳೋ ಸೋಂಕು ಈ ದುಂಬಿ ಬಂದು ಅವಳನ್ನ ಮುಚ್ತಾ ಇದೆಯಲ್ಲ, ಭ್ರಮರ ಗುಂಗಾರದಿಂದ ಮುಗ್ತಾ ಇದೆಯಲ್ಲ, ಅವಳು ನಡುತ್ತಾ ಇದೆಯಲ್ಲ, ನಡುಕೊಂಬೆತ್ತ ಅವಳು ಅದಕ್ಕೆ ಹೆದರಿದ್ದಾಳೆ, ನಡುಕ್ತಾ ಇದ್ದಾಳೆ. ಸೋಂಕುವೆ ಅಡಿಗಡಿಗೆ ಮತ್ತೆ ಅವಳನ್ನೇ ಅರಸ್ಕೊಂಡು ಹತ್ರ ಹೋಗ್ತಾ ಇದೆಯಾ. ಚೆಲ್ಲವೆತ್ತ ಬೋರಿನ ಒಟ್ಟಕ್ಕೆ ಎಡೆಯಾಗಿ ಏಕಾಂತವನ್ನು ಬೇಡುವವೇ. ಆ ದುಂಬಿ ಬಂದು ಹತ್ತಿರ ಬಂದು ಏಕಾಂತದಲ್ಲಿ ಏನೋ ಹೇಳೋ ಹಾಗೆ ಭೃಂಗದ ಬೆನ್ನೇರಿ ಮತ್ತು ಕಲ್ಪನಾ ವಿಲಾಸ ನಮ್ಮ ಬೇಂದ್ರೆ ಹಾಡಿದ ಹಾಗೆ ಆ ಏಕಾಂತವನ್ನು ಬೇಡುವವೇ. ಏನೋ ಏಕಾಂತ ಹೇಳಿ ಬರ್ತೀಯ, ಜಿರುಗುತ್ತಿದ್ದಪ್ಪ ಹಾಗೆ ಕರಗಿ ಹೋಗ್ತಾ ಇದೆಯಲ್ಲ ದುಂಬಿ, ಹೋಗಿದೆಯಲ್ಲ ಕರ್ಣಾಂತದೊಳು ಕಿವಿಯ ಕೊನೆಯಲ್ಲಿ ಅಂತ ಕಿವಿಯ ಕೊನೆಯಲ್ಲಿ ಕೈ ಕೊಡಕ್ಕೆ ಬರ್ತಿರ್ಪ. ಅದು ಬಂದಾಗ ಅವಳು ಕೈ ಕೊಡೋತಾ ಇದ್ದಾಳೆ. ದುಂಬಿ ತನ್ನನ್ನ ಮುಟ್ಟದಕ್ಕೂ ಬಂತು ಅಂತ ಕೈ ಕೊಡ್ತಾ ಇದ್ರೆ ಅಬ್ಜಪತ್ರಾಕ್ಷಿಯ ಎಂತ ಒಂದು ಸೌಂದರ್ಯ. ಕಮಲದಳದಂತೆ ಇರ್ತಕ್ಕಂಥ ನೇತ್ರವುಳ್ಳವಳು ಅಬ್ಜಪತ್ರ ಆಕ್ಷಿಯ. ಕಮಲದಳದಂತೆ ಕಮಲ ಎಲೆದಂತೆ ಉಂಟಕ್ಕಂಥ ಅಚ್ಚುಕಟ್ಟಾದ ಕಣ್ಣುಳ್ಳವಳು ಆ ಶಕುಂತಲೆ. ಅವಳ ನವರತಿ ಸರ್ವಸ್ವ ಬಿಂಬೋಷ್ಠಮಂ ಬಿಂಬ ಫಲ ತೊಂಡೆ ಹಣ್ಣಿನ ಹಾಗಿರ್ತಕ್ಕಂಥ ಒಂದು ಕೆಂಪಾದ ತುಟಿಗಳು. ಬಹಳ ರಮಣೀಯಾಗಿ ಇದ್ದಕ್ಕಂಥ ಪ್ರಕೃತಿದತ್ತ ಸೌಂದರ್ಯವುಳ್ಳ ಶಕುಂತಲೆಯವಳು. ಮುದ್ದಿಡುವೈ ಅಲ್ಲಿ ನೀನು ತುಟಿಗಳಿಗೆ ಸ್ವಲ್ಪ ಮಟ್ಟಿಗೆ ಚುಂಬಿಸುವ ಹಾಗೆ ಕಾಣುತ್ತೆ. ಸೋಲಂಬ ಆಹಾ ದುಂಬಿಯೇ ನೀನೇ ಕೃತಿ, ನೀನು ಕಡೆಯ ಪುಣ್ಯವಂತ, ನೀನೇ ಕೃತಿ.
ನಿಜವರ ಸುತ್ತ ಆವಣಂ ಕೆಟ್ಟೆ ಬರುತ್ತೆ. ನಾವು ಏನೋ ಹತ್ರ ಬರೋಕ್ಕಾಗಬೇಕು, ನೀನಿದೆಯಲ್ಲ, ನೀನು ಅವಳ ಹತ್ರ ಹೋಗಿ ಬಂದಿದೆಯಲ್ಲ, ಆವಣಂ ಕೆಟ್ಟೆ ಬರುತ್ತೆ. ನಾವು ಕೆಟ್ಟವಿನ ನೀನು ಪುಣ್ಯವಂತನಯ್ಯ, ನೀನೇ ಕೃತಿ. ನಿಜ ಅಲ್ಲಿ ದಿಟ ಅನ್ನೋದು ನಾವು ಹಾಕಬಹುದು. ನಿಜ ದಿಟಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಹೇಗೆ ಪ್ರಶಂಸೆಗೂ ಹೊಗಳಿಕೆಗೆ ವ್ಯತ್ಯಾಸ ಇದೆಯೋ ಹೇರ್ ದ ಡಿಫರೆನ್ಸ್ ಬಿಟ್ವೀನ್ ಫ್ಲಾಟರಿಂಗ್ ಆ್ಯಂಡ್ ಪ್ರೈಸಿಂಗ್ ಅಂತಾರೆ. ಅದರಿಂದಾಗಿ ಆ ರೀತಿ ನೀನೇ ಕೃತಿ, ನೀನೇ ಧನ್ಯ, ನೀನೇ ಧನ್ಯ, ನೀನೇ ಧನ್ಯ, ನೀನೇ ಧನ್ಯ ಅಂತ ತುಂಬಿ ನಾವಣಂ ಕೆಟ್ಟೆ ಬರುತ್ತೆ. ನಾವಣಂ ಅಲ್ಲ, ನಾವು ಹಾಗೆ ಸಮೀಪದಲ್ಲಿ ಇಲ್ಲವಲ್ಲ ಅನ್ನೋ ಹಾಗೆ ಆವಣಂ ಕೆಟ್ಟೆ ಬರುತ್ತೆ ಅಂತ. ಶಕುಂತಲೆ ಈ ತುಂಬಿ ಸುಮ್ಮನೆ ಇರ್ತಾ ಇಲ್ಲ, ನಾನು ಬೇರೆ ಕಡೆ ಹೋಗ್ತೇನೆ, ಇದನ್ನು ತಪ್ಪಿಸ್ಕೊಡ್ತೀನಿ ಅಂತ ಹೇಗೆ ಹೋಗಿ ಎಲ್ಲಿಗೂ ಬಂತಲ್ಲ, ಇಲ್ಲಿಗೂ ಬಂತಲ್ಲ ಈ ತುಂಬಿ. ಸಖಿಯರೇ, ಪ್ರೇಮದೆ ಅನ್ಸೂಯೆ ಕರೀತಾಳೆ, ಈ ದುರ್ದುಂಬಿಯಿಂದ ಬಾಧೆ ಪಡಿಸುವ ಅಂದ್ರೆ ಹಿಂದೆ ಮುತ್ತಿಗೆ ಹಾಕಿ ಬರ್ತಕ್ಕಂಥ ಈ ದುಂಬಿಯಿಂದ ನನ್ನನ್ನು ರಕ್ಷಿಸಿದಾಗ ಇವರು ಹೇಳ್ಬಿಟ್ರು, ಪ್ರಿಯಮದೆ ಅನಸೂಯ, ನಿನ್ನನ್ನು ರಕ್ಷಿಸೋದಕ್ಕಾಗಾರೆ ದುಷ್ಯಂತನಿಗೆ ಮೊರೆಯಿಡು. ತಪೋವನಗಳು ರಾಜರಕ್ಷತೆಗಳಲ್ಲದೆ ನಮ್ಮ ತಪೋವನ ಇದೆಲ್ಲವೂ ದುಷ್ಯಂತನಿಗೆ ರಾಜನ ಸಾರಿದ್ದು, ನೀನು ಅವರಿಗೆ ಮೊರೆಯಿಡು ಅಂತ ತಕ್ಷಣ ದುಷ್ಯಂತ ಇದು ನಾನು ಮಾಡಿಸ್ಕೊಳ್ಳಿರ್ತಕ್ಕಂಥ ಸಮಯ ಇದು ನಾಟಕದಲ್ಲಿ ಬಹಳ ಚೆನ್ನಾಗಿ ಧ್ವನಿಗೂಡುತ್ತೆ. ನಾವು ನೋಡುವಾಗ ಈ ಕಾವ್ಯ ಓದೋಕ್ಕಿಂತ ಒಂದು ನಾಟಕದಲ್ಲಿ ನೋಡುವಾಗ ವಿಚಾರ ಬಂದು, ನಾನು ಈಗ ಹೋದರೆ ಓಹೋ ನನ್ನ ರಾಜಭಾವ, ನಾನು ಹೀಗಿದ್ದೇನೆ ಅದು ಗೊತ್ತಾಗ್ಬಿಡುತ್ತೆ, ಹೀಗೆ ಹೇಳ್ತೇನೆ. ಶಕುಂತಲೆ ಅಷ್ಟು ಬೆಳಗ್ಗೆ ಬಂದು ಹೆಜ್ಜೆ ಬಂದು ಇಲ್ಲಿಗೂ ಬಂತಲ್ಲ ಇದೊಂದಿದೆ ಅಂದಾಗ ರಾಜ ದುರುಳರ ಶಿಕ್ಷಿಪ ಪುರುಕುಲದ ರಸಂ ವಸುಮತಿಯ ಪಾಲಿಸುತ್ತಿರಲು. ದುರುಳರ ಶಿಕ್ಷಿಪ ಪುರುಕುಲದ ರಸಂ ವಸುಮತಿಯ ಪಾಲಿಸುತ್ತಿರಲು. ಆವಂ ವಿರಚಿಪನ ವಿನಯಮಂ, ಆವಂ ವಿರಚಿಪನ ವಿನಯಮಂ ನಿರ್ನೆರಮತಿ ಮುಖ್ಯಯರ ನಿಪ್ಪ ಮುನಿಪುತ್ರಿಯರುಳ್. ಆವಂ ವಿರಚಿಪನ ವಿನಯಮಂ ನಿರ್ನೆರಮತಿ ಮುಖ್ಯಯರ ನಿಪ್ಪ ಮುನಿಪುತ್ರಿಯರುಳ್. ಎಲ್ಲಿಗೆ ಹೋಲಿಸಿದ್ದಾರೆ ನೋಡಿ. ಈ ದುರ್ದುಂಬಿ ಅಂದರೆ ಕೆಟ್ಟದೊಂದು, ಕೆಟ್ಟ ಇದು ಬರಬಾರ್ದು, ಇದನ್ನು ರಕ್ಷಿಸೋದಕ್ಕೆ ರಾಜ ಯಾವಾಗಲೂ ದುಷ್ಟ ಶಿಕ್ಷಣೆ, ಶಿಷ್ಟ ಸಂರಕ್ಷಣೆ ಇರಬೇಕು ಅನ್ನೋದನ್ನ ಕಾಳಿದಾಸ ಒಂದು ಸಂದೇಶವನ್ನು ಕೊಡೋ ಹಾಗೆ. ದುರುಳರ ಶಿಕ್ಷಿಪ ಪುರುಕುಲ ದರಸಂ, ಯಾರು ಕೆಟ್ಟವರು ಅವರನ್ನ ಶಿಕ್ಷೆಗೆ ಒಳಪಡಿಸ್ತಾನೆ, ಯಾವರು ಒಳ್ಳೆಯವರು ಅವರನ್ನು ಪಥೀಕರಿಸುತ್ತಾನೆ. ಕುಮಾರವ್ಯಾಸನ ಪದ ಪಥೀಕರಿಸುವುದು ಅಂತ, ಮಹಾನ್ ಗೌರವಿಸುವುದು ಅನ್ನೋದು. ಅವರನ್ನ ಸನ್ಮಾನಿಸ್ತಾನೆ ಕುರುಕುಲದ ದುಷ್ಯಂತ. ವಸುಮತಿಯನ್ನು ಪಾಲಿಸುತ್ತಿರಲು, ಈ ಅಂತ ರಾಜ ಭೂಮಿಯನ್ನು ಪಾಲಿಸೋದಕ್ಕೆ ಆವಂ ವಿರಚಿಪನ್ ಅವಿನಿಯಮಂ, ಯಾವರು ಕೆಟ್ಟದನ್ನು ಮಾಡೋಕ್ಕೆ, ಅಶಾಂತಿಯನ್ನು ಹರಡಲಿಕ್ಕೆ ಮಾಡಲಿಕ್ಕೆ ಹೋಗ್ತಾನೆ. ನಿರ್ನರಂ ಅತಿಮುಕ್ತಯರಿಪ್ಪ ಮುನಿಪುತ್ರಿಯರು. ನಿರ್ನರಂ ಅಚ್ಚುಕಟ್ಟಾಗಿ ಯಾವಾಗಲೂ ಚಂದ್ರನ ಹಾಗೆ ಕೋಮಲವಾಗಿ ಇರ್ತಕ್ಕಂಥ ಮುಕ್ತೆಯಾಗಿ ಇರ್ತಕ್ಕಂಥ ಇವರಿಗೆ ಕೆಡಕನ್ನು ಉಂಟು ಮಾಡೋದು ಯಾರು ಬರ್ತಾರೆ, ಇರ್ತಾನೆ ರಾಜ ಬಂದು ಅಂಥವ್ರು ರಕ್ಷಿಸ್ತಾನೆ, ಅಂಥವ್ರನ್ನ ಶಿಕ್ಷಿಸ್ತಾನೆ, ಶಿಷ್ಟರನ್ನು ರಕ್ಷಿಸ್ತಾನೆ ಅಂದರೆ ಅಂತ ಪ್ರಕಟವಾಗ್ತಾನೆ ದುಷ್ಯಂತ ಸ್ಟೇಜ್ನಲ್ಲಿ. ಈಗ ನಾನು ಸ್ಟೇಜ್ ಗಮನಕ್ಕೆ ಇಟ್ಕೊಂಡು ಈ ಮಾತು ನಾವು ಹೇಳ್ತಾ ಇದ್ದೇವೆ. ಬಂದಾಗ ರಾಜನ ಎಲ್ಲರೂ ನೋಡಿದ್ರು, ಸಖಿಯರು ನೋಡಿದ್ರು, ಅನಸೂಯೆ ಎಲ್ಲ ನೋಡಿದ್ರು, ರಾಜ ನೋಡಿದ. ಅನಸೂಯೆ ಹೇಳಿದ್ಲು, ಅಂಥದ್ದೇನು ಹೆದರಿಕೆ ಇಲ್ಲ, ಈ ಒಂದು ನನ್ನ ಫ್ರೆಂಡು ನಮ್ಮ ಸ್ನೇಹಿತಾಳಲ್ಲ ಅವಳು ಈ ದುಂಬಿಯ ಒಂದು ಬಾಧೆಯಿಂದ ಸ್ವಲ್ಪ ಆಂಕ್ಷಸ್ ಆಗಿದ್ದಾಳೆ ಅಂತಂದ. ರಾಜ ಶಕುಂತಲೆ ಕಡೆಗೆ ನಿಧಾನಕ್ಕೆ ಹೋದ. ತಪಸ್ಸು ವರ್ಧಿಸುತ್ತಿರುವುದೇ ಎಂತ ಮಾತು ಹೇಳ್ತಾನೆ ನೋಡಿ. ಇಲ್ಲಿ ಅದು ಪ್ರತಿಕೂಲವಾದ ಒಂದು ಬರ್ತಾ ಇದೆ ಅಟ್ಮಾಸ್ಫಿಯರ್ ಅಂತ ಅನ್ನಿಸ್ತಾ ಇದೆ. ಈಕೆಯಲ್ಲೂ ಮನಸ್ಸಿನ ಚಿತ್ತವಿಕಾರ, ಅವನಲ್ಲೂ ಚಿತ್ತವಿಕಾರ, ಆಶ್ರಮದಕ್ಕೆ ವಿರುದ್ಧವಾಗಿ ಏರ್ಪಾಡಾಗಿದೆ ಅಂತ ಹಿಂದಲೇ ಹೇಳ್ಕೊಂಡಿದ್ದ. ತಪಸ್ಸು ವರ್ಧಿಸುತ್ತಿರುವುದೇ ಅಂತ ಕೇಳ್ತಾ ಇದ್ದ. ಇದು ಆಧ್ಯಾತ್ಮಿಕವಾಗಿ ಕೇಳ್ತಕ್ಕಂಥ ಪ್ರಶ್ನೆ. ಯಾರು ತಪಸ್ಸು, ಇನ್ನೊಬ್ಬನ ನೋಡಿ ನಿಮ್ಮ ತಪಸ್ಸು ಚೆನ್ನಾಗಿದೆಯಪ್ಪ, ಕುಶಲೋಪರಿ ನಾವು ಹೇಗೆ ಕೇಳ್ತೀವೋ ಹಾಗೆ ಅವರು ತಪಸ್ಸು ವರ್ಧಿಸುತ್ತಿರುವುದೇ
ಒಂದು ಸುಮ್ಮನೆ ಇದ್ದು ಶಕುಂತಲೆ. ಅನಸೂಯೆ ಹೇಳಿದ್ಲು, ಅತಿಥಿ ವಿಶೇಷದ ಭಾವದಿಂದ ನಮ್ಮ ತಪಸ್ಸು ಈಗ ವರ್ಧಿಸ್ತಾ ಇದೆ, ಆದ್ರೆ ಸುಖಾಗವನ್ನೇ ನಿನಗೆ ಒಳ್ಳೇದಾಗಪ್ಪ. ಶಕುಂತಲೆ ಹೋಗಮ್ಮ, ಪರ್ಣಶಾಲೆಗೆ ಹೋಗಿ ಫಲ ಒಂದು ಹಣ್ಣು ಎಲ್ಲ ಜೊತೆಗೆ ಅರ್ಘ್ಯ, ಹಿಂದೆ ಎಲ್ಲ ಅದು ಇರ್ತಾ ಇತ್ತು, ಅರ್ಘ್ಯವನ್ನು ಕೊಡೋದು, ಪಾದ್ಯವನ್ನು ಕೊಡೋದು, ಕೊಂಡರಿಂದ ಅರ್ಘ್ಯವನ್ನು ತಗೊಂಬಮ್ಮ, ಈ ಕಲಶೋದಕವೇ ಪಾದ್ಯವಾಗ್ರಿ ಅಂತ ಅಂದು ರಾಜ ಹೇಳ್ದ. ಏನೇನು ನಿಮ್ಮ ಸವಿ ನುಡಿ ಸಾಕು, ಅದರಿಂದಲೇ ನನಗೆ ಸಂತೋಷವಾಯಿತು ಅಂತ ಪ್ರಿಯಮದ ಹೇಳಿದೆ. ನೋಡಿ ಆರ್ಯ, ಇಲ್ಲಿ ತಂಪಾಗಿರ್ತಕ್ಕಂಥ ಈ 7ನೇ ಬಾಳೆ ಗಿಡದ ಒಂದು ಅದೇ ಒಂದು ಸೊಗಸಾದದ್ದು, 7ನೇ ಬಾಳೆ ಗಿಡದ ಜಗಲಿಯಲ್ಲಿ ಕುಳಿತುಕೊಂಡು ಒಂದು ಸ್ವಲ್ಪ ವಿಶ್ರಾಮ ತಗೋ ನೀನು ಅಂತ ದುಷ್ಯಂತ ಕುಳಿತುಕೊಂಡು ಹೇಳ್ದ. ನಿಜ, ಈ ವೃಕ್ಷಕ್ಕೆ ನೀರು ಇರಿದು ನೀವು ಸಹ ಸ್ವಲ್ಪ ಆಯಾಸಪಟ್ಟಿದ್ದೀರಿ ಅಂತಂದ ಅನಸೂಯೆ. ಶಕುಂತಲೆ, ಅತಿಥಿಗಳನ್ನು ಆಧರಿಸಬೇಕಮ್ಮ, ಅದಕ್ಕೆ ನಮಗೆ ಉಚಿತವಾದ ಕಾರ್ಯ, ಇಲ್ಲಿ ಕುಳಿತುಕೊಳ್ಳೋಣ ಬನ್ನಿ ಅಂದು ಶಕುಂತಲ ಮನಸ್ಸಿನಲ್ಲೇ ವಿಚಾರ ಮಾಡಿಕೊಂಡು, ಯಾಕೆ ಇವನನ್ನು ನೋಡಿ ತಪೋವನಕ್ಕೆ ವಿರೋಧವಾದ ವಿಕಾರ ನನ್ನಲ್ಲಿ ಬಂತಲ್ಲ. ಅಲ್ಲಿ ಹಿಂದೆ ದುಷ್ಯಂತ ನನಗೆ ಬಲಭುಜ ಅಗರ್ತಾ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ. ಆದರೂ ಕೂಡ ಈ ಆಶ್ರಮದ ಶಾಂತತೆಯ ಒಂದು ಚಿತ್ತ ಇದೆಯಲ್ಲ, ಇದಕ್ಕೆ ಅನುರೂಪವಾದಾಗದೆ ಸ್ವಲ್ಪ ಮಟ್ಟಿಗೆ ವಿರೋಧವಾದ ವಿಕಾರ ಭಾವನೆ ಉಂಟಲ್ಲ, ಅದನ್ನು ಹೊರಟ್ಕೊಂಡಿದ್ದ ದುಷ್ಯಂತ. ಅದಕ್ಕೆ ಅನುರೂಪವಾಗಿ ಒಪ್ಪುವ ಹಾಗೆ ಶಕುಂತಲೆಯಲ್ಲಿ ಹೇಳ್ಕೊತಾ ಇದ್ದಾಳೆ ತನ್ನಲ್ಲಿ ತಾನು, ಈತನ ನೋಡಿ ತಪೋವನಕ್ಕೆ ವಿರೋಧವಾದ ವಿಕಾರ ನನ್ನ ಮನಸ್ಸಲ್ಲಿ ಆಯ್ತಲ್ಲ ಅಂತ ದುಷ್ಯಂತ ಹೇಳಿದೆ. ಬನ್ನಿ, ನಿಮ್ಮ ಮೈತ್ರಿ ಸಮಾನವಾದ ವಯಸ್ಸಿನಿಂದ ರೂಪನಿಂದ ರಮಣೀಯವಾಗಿದೆ, ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಬನ್ನಿ ತಂದು ಪ್ರಿಯಮ್ಮದೇ ಹೇಳ್ದ. ಅನಸೂಯ, ಇವು ಯಾರೋ, ಇವನ ಗಂಭೀರವಾದ ಆಕೃತಿ ನೋಡಮ್ಮ, ಇವನು ಮಾತನಾಡುವ ರೀತಿಯನ್ನು ನೋಡಮ್ಮ, ಮಧುರಾಲಾಪ ಅಂತ ಹೇಳ್ತಾರೆ, ಅಷ್ಟುಕಟ್ಟಿಗೆ ಚೆನ್ನಾಗಿ ಮಾತನಾಡ್ತಾ ಇದ್ದಾನೆ, ಪ್ರಭುವಿನ ಹಾಗೆ ಕಾಣ್ತಾ ಇದ್ದಾನೆ, ಇವನು ರಾಜನು ಅಂತ ಅನಿಸ್ತಾ ಇದೆ. ಅನಸೂಯೆ ಹೇಳಿದ್ದು, ನನಗೂ ಆ ಕುತೂಹಲ ಇದೆ, ಇವನನ್ನೇ ಕೇಳುವ ಅಂತ ಅಂದ್ಕೊಂಡು ದುಷ್ಯಂತನ ಕೂತು ಹೇಳಿ, ಆರ್ಯ, ನಿನ್ನ ಸವಿ ನುಡಿಗಳಿಂದ ಈಗ ಸರಿಗೆ ಇದು ಸರಿ, ನಾನು ಮಾತಾಡಬೇಕು ಅಂತ ಅನಿಸ್ತಾ ಇದೆ. ನಾವು ಮಾತನ್ನು ಆಡುವವರಲ್ಲ, ನಾವು ಯಾವಾಗಲೂ ತುಂಬ ಕಡಿಮೆ ಮಾತು. ಆರಿನಾದ ನಿನ್ನಿಂದ ಯಾವ ರಾಜವಂಶ ಅಲಂಕೃತವಾಗಿದೆ ಇದು ಕೇಳ್ತಕ್ಕಂಥ ರೀತಿ. ಯಾರು ನೀನು ಎಲ್ಲಿಂದ ಬಂದೆ ನಾನು ನೇರವಾಗಿ ಹೇಳ್ಬಿಡ್ತೇವೆ, ಹಾಗಲ್ಲ. ಈ ಯಾವ ರಾಜವಂಶ ನಿನ್ನಿಂದ ಅಲಂಕೃತವಾಗಿದೆ, ರಘುವಂಶ ಬರ್ತಕ್ಕಂಥ ರೀತಿಯಲ್ಲಿ ಕಾಳಿದಾಸ ವರ್ಣಿಸ್ತಾನಲ್ಲ, ಎಷ್ಟು ಗಂಭೀರವಾದ ಒಂದು ಸೆಂಟೆನ್ಸ್ಗಳವೆಲ್ಲ. ನಿನ್ನಿಂದ ಯಾವ ರಾಜವಂಶ ಅಲಂಕೃತವಾಗಿದೆ, ಹಾಗೆಯೇ ನಿನ್ನ ವಿಯೋಗದಿಂದ ಯಾವ ದೇಶದ ಜನರು ಕಳವಳ ಪಡ್ತಾರೆ. ಸುಕುಮಾರನಾಗಿದೆಯೇ, ಆದರೂ ಈ ತಪೋವನದ ಒಂದು ಪರಿಶ್ರಮಕ್ಕೆ ಬಂದು ಪಾತ್ರನಾಗಲು ಈಗ ಬದುಕಿ ಏನು ಕಾರಣ? ಶಕುಂತಲೆ ಸ್ವರದಲ್ಲಿ ಹೇಳ್ಕೊಂಡು, ಮನಸ್ಸೇ ಕಳವಳಿಸಬೇಡ, ನೀನು ಏನು ಯಾರಾದ್ರೂ ಸುಳ್ಳು ಮಾಡಿದೆಯೋ. ಶಕುಂತ ಅನಸೂಯೆ ಅದನ್ನು ವಿಚಾರಿಸ್ತಾ ಇದೆ. ಇನ್ನು ದುಷ್ಯಂತರು ಹೇಳ್ಕೊಂಡ, ನಿಜ ಸ್ಥಿತಿ ನಂದೇನು ಅಂತ ಹೇಗೆ ಹೇಳಿದೆ, ನಾನು ಆತ್ಮವಂಚನೆ ಮಾತನ್ನು ಹೇಗೆ ಮಾಡಿದೆ, ಒಳ್ಳೆದು ಹೀಗೆ ಹೇಳ್ತೇನೆ ಅಂತಂದು, ಪೂಜ್ಯಳೆ, ಕುರುಕುಲದ ಅರಸರಿಂದ ಧರ್ಮಾಧಿಕಾರದಲ್ಲಿ ನಿಯುಕ್ತವಾದ ನಾನೊಂದು ಐ ಆಮ್ ರೆಪ್ರೆಸೆಂಟೇಟಿವ್ ಆಫ್ ದ ಕಿಂಗ್ ಅಂತ ಹೇಳಿದೆ. ನಾನು ರಾಜ ಅಂತ ಹೇಳಿದ, ಅವನು ರಾಜ ಪ್ರತಿನಿಧಿಯಾಗಿದ್ದೇನೆ, ಬಂದಿದ್ದೇನೆ. ಆಶ್ರಮವಾಸಿಗಳಾದ ಇಲ್ಲೆಲ್ಲ ಪರಿಸರ ಹೇಗಿದೆ, ಇವ್ರಿಗಾಗೂ ಏನು ಒಂದು ದಿನನಿತ್ಯದ ಆಚರಣೆ ಏನು ತೊಂದರೆ ಆಗಿಲ್ಲ ತಾನೆ ಅಂತ ಅನ್ನೋದಕ್ಕೆ ಈ ಧರ್ಮಾರಣ್ಯಕ್ಕೆ ಬಂದಿದ್ದೆ. ಅದು ಧರ್ಮಾರಣ್ಯ, ಎಂಥ ಮಾತು ಹೇಳಿದ್ದಾಳೆ, ಅರಣ್ಯದ ಧರ್ಮ ಉಂಟೆ, ಈ ಧರ್ಮ ಇದೆ, ಗಣ್ಣೂರಿಂದ ಧರ್ಮಾರಣ್ಯ, ಧರ್ಮಾರಣ್ಯ ಅಭಯಾರಣ್ಯ, ಅದರಿಂದಾಗಿ ಈ ಧರ್ಮಾರಣ್ಯಕ್ಕೆ ಬಂದಿದ್ದೆ ಅಂತಂದು. ಸಖಿಯರು ಇವರಿಬ್ಬರಲ್ಲ ಒಂದು ಇಂಗ್ಲಿಷ್ ಕಳ್ಕೊಂಡ್ಲು. ಶಕುಂತಲೆ, ಈಗ ಕಣ್ಣೂರು ಇದ್ದಿದ್ದು ಚೆನ್ನಾಗಿತ್ತಲ್ವೇ? ಶಕುಂತಲೆ ಕಡೆ ಏನಾಗ್ತಾಯಿತ್ತು, ತಮ್ಮ ಸರ್ವಸ್ವವನ್ನು ಈ ಕೊಟ್ಟು ಈ ಅತಿಥಿಯನ್ನು ಕೃತಾರ್ಥನನ್ನ ಮಾಡ್ತಾ ಇದ್ದರು. ಶಕುಂತಲೆ ಹೇಳಿದ್ರು, ಬಿಡಿ ಬಿಡಿ, ಮನಸ್ಸನ್ನು ನೀವೋ ಎಣಿಸ್ಕೊಂಡು ಏನೋ ಎಣಿಸ್ಕೊಂಡು ಮಾತಾಡ್ತೀರಿ, ನಿಮ್ಮ ಮಾತನ್ನು ನಾನು ಕೇಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಅಸಹನೆ ಅಂತ ಅನಿಸುತ್ತೆ ಎಂದು ರಾಜ ಹೇಳ್ದ. ನಾವು ಕೂಡ ನಿಮ್ಮ ಸಖಿಯ ವಿಷಯವಾಗಿ ಸ್ವಲ್ಪ ಕೇಳಬೇಕು, ಅಲ್ಲಿ ನೀವಿನ ಕುತೂಹಲ. ಈಗ ತಾನೇ ನಮ್ಮ ಕೇಶವಮೂರ್ತಿ ಒಂದು ಗುರುತಿಲ್ಲ ಹೇಳಿದ್ರು, ಯಾವ ರೀತಿ ನಮಗೆ ಮನಸ್ಸು ಸಂದೇಹ ಬರ್ತೋ ಅದಕ್ಕೆ ಸರಿಯಾಗಿ ಪರಿಸರವು ಏರ್ಪಾಡಾಗಿರುತ್ತೆ. ಪೂಜ್ಯರಾದ ಕಣ್ವರು ಹೇಳ್ದ ದುಷ್ಯಂತ, ನಿರಂತರ ಬ್ರಹ್ಮಚರ್ಯದಲ್ಲಿ ಇರ್ತಾರೆ ಅಂತ ಪ್ರಸಿದ್ಧಿ. ಈ ನಿಮ್ಮ ಸಖಿ ಇವರಿಗೆ ಹೇಗೆ ಮಗಳು? ಆವಾಗ ಹೇಳಿದ್ರು, ಅನಸೂಯೆ ಹೇಳಿದ್ಲು, ಕೌಶಿಕ ಅಂತ ನೀನು ಹೆಸರಿಗೆ ಕುಲದ ಹೆಸರು ಕೇಳಿದ್ದೀಯಾ? ಆ ರಾಜಶ್ರೀ ವಿಶ್ವಾಮಿತ್ರನ ಹೆಸರು ಕೇಳಿದ್ದೀಯಾ? ಕೇಳಿದ್ದೇನೆ ಅಂತ ದುಷ್ಯಂತ. ಅವರು ಈ ನಮ್ಮ ಸಖಿಗೆ ತಂದೆ ಅಂತ ಕಳೆದು, ಶಕುಂತಲೆಗೆ ತಂದೆ ಅಂತ ಕಳೆದು, ಅವರಿಂದ ಪರಿಚಯಿಸಲ್ಪಡದ ಬಿಟ್ಟೆಯನ್ನ ಈಕೆ ನಮ್ಮ ತಂದೆಯ ಸಮಾನ ತಾತ ಅಂದರೆ ಸಂಸ್ಕೃತ ತಂದು ಆಗುತ್ತೆ, ತಂದೆ ಅಂತ ಆಗುತ್ತೆ. ತಂದೆಯ ಸಮಾನವಾದ ಕನ್ನಡರು ಸಾಕಿದ್ರಿಂದ ಸಾಕು ತಂದೆ.
ರಾಜ ಹೇಳ್ದ, ಅವರಿಂದ ಬಿಡಲ್ಪಟ್ಟಳು ಅನ್ನುವ ಮಾತು ಬರ್ತದೆ. ಯಾಕೆ ತ್ಯಜಿಸಿದರು ಅವರು ಕಣ್ಣು? ಆದ ಕಾರಣ ಅದಕ್ಕೆ ಹೇಳಿದ್ರು, ಅನಸೂಯೆ ಹೇಳಿದ್ಲು ಮೊದಲೇ ಒಂದು ಸಣ್ಣಗೆ ಹೇಳಿದ್ದು ಹಿನ್ನೆಲೆಯನ್ನು. ಗೌತಮಿ ತೀರ ಅಲ್ಲಿ ವಿಶ್ವಾಮಿತ್ರರು ಈ ರಾಜರ್ಷಿ ತಪಸ್ಸು ಮಾಡ್ತಾ ಇದ್ದ. ಆ ತಪಸ್ಸನ್ನು ಒಂದು ರೀತಿ ಕೆಡಿಸುವ ರೀತಿಯಿಂದ ದೇವತೆಗಳು ಕಳಿಸ್ಕೊಟ್ರು. ಆ ದೇವತೆಗಳು ಬಂದು ಮೇನಕೆಯನ್ನು ಕಳಿಸ್ಕೊಟ್ರು. ಆ ಮೇನಕೆ ಅಪ್ಸರ ಸ್ತ್ರೀಯಲ್ಲಿ ಈ ಬಂದೋಳು ತಪಸ್ಸಿ. ಇದರ ತಪಸ್ಸಿನ ವಿಷಯದಲ್ಲಿ ಈ ಭಯವು ದೇವಕೀರ್ತಿಗಳಿಗೆ ಉಂಟು. ಇದನ್ನು ದೇವರು ಕೂಡ ಹೇಳಿಸ್ತಾರೆ ಮಹಾಬ್ರಾಹ್ಮಣ ಕಾದಂಬರಿಯಲ್ಲಿ. ಪರೋಕ್ಷವೈ ಪ್ರಿಯವ ದೇವತಾ ಅಂತ ಇದ್ರೂ ಕೂಡ ದೇವತೆಗಳಿಗೆ ಮನುಷ್ಯರು ಎಲ್ಲಿ ಜಾಸ್ತಿ ತಪಸ್ಸು ಮಾಡಿ ನಮ್ಮ ಲೆವೆಲ್ಗೆ ಬಂದ್ಬಿಡ್ತಾವ್ರ ಹೆದರಿಕೆ ಅಂತ. ಆದ್ದರಿಂದ ವಿಶ್ವಾಮಿತ್ರ ಹೇಳ್ತಾರೆ, ನೀನು ಹೀಗೆ ಮಾಡ್ತೀಯಾ, ನಾನು ತಪಸ್ಸು ಕೂತ್ಕೊಳ್ತೀನಿ, ನೀನು ಕೆಲಸಕ್ಕೆ ಮಾಡ್ತೀಯಾ ಅಂತ ದೇವೇಂದ್ರನಿಗೆ ಹೇಳ್ತಾರೆ ಒಂದ್ಸತಿ ವಿಶ್ವಾಮಿತ್ರರು. ಅದರಿಂದಾಗಿ ಈ ವಸಂತ ಸಮಯ ಬಂದು ಮೇನಿಕೆಯನ್ನು ನೋಡಿ ಇಟ್ಟಿಗೆ ನಿಲ್ಲಿಸಿದರವರು ಅನಸೂಯೆ. ಗೊತ್ತಾಯಿತು ಬಿಡಿ, ರಾಜ ದುಷ್ಯಂತ ಹೇಳ್ದ, ಸರ್ವ ಪ್ರಕಾರನೆಂದು ಈಕೆ ಅಪ್ಸರಾ ಕನ್ಯೆಯೇ ಹೌದಲ್ಲವೇ? ಹೌದು ಅಂದು ಪ್ರಿಯಂಬದೆ ಒಪ್ಪತಕ್ಕದ್ದೇ ಈ ಮಾತು, ಈ ಮಧುರಾಕೃತಿ. ಈ ಸಂದರ್ಭದಲ್ಲಿ ಹೇಳಿ ಒಂದು ಸುಭಾಷಿತ ನೆನಪಾಗುತ್ತೆ. ಅಂಥ ವಿಶ್ವಾಮಿತ್ರರು ಎಂಥ ತಪಸ್ವಿಗಳು, ಅಂಥವರಿಗೂ ಮನಸ್ಸು ವಿಕಾರವಾಯಿತು ಅಂತ. ಎಂಥ ಮಹರ್ಷಿಗಳು ಸಾಮಾನ್ಯದವರಲ್ಲ, ಅಂತಹ ಮಹರ್ಷಿಗಳಿಗೂ ಹೆಣ್ಣಿನ ವಿಷಯದಲ್ಲಿ ಮೋಹ ಬಂತು, ಮನಸ್ಸು ವಿಕಾರವಾಯಿತು. ಗೊತ್ತಾಯ್ತು ಮುಂದಿನ ಹೇಳ್ಬೇಕಾಗಿಲ್ಲ ಅಂದ್ರು. ವಿಶ್ವಾಮಿತ್ರರು ಮೇಲಿಗೆ ಬಂದು ಆಮೇಲೆ ಗೊತ್ತಾಯ್ತು ಬಿಡಿ ಇನ್ನೇನು ಹೇಳೋದು ಅಂತ ಕವಿ ಹಾಗೆ ಹೇಳ್ತಾನೆ. ಅರ್ಥವಾಯ್ತು. ಅದಕ್ಕೆ ಹೇಳೋದು ಸುಭಾಷಿತ ಮಾತ್ರ ಸ್ವಸ್ರ ದುಹಿತ್ರಾವ ನ ಕದಾಪಿ ಅಸೇದ್ರಃ ಬಲವಾನ್ ಇಂದ್ರಿಯ ಗ್ರಾಮ ಕರ್ಷತಿ. ಎಂಥ ಅನುಭವದ ಮಾತು ಹೇಳಿದ್ದಾರೆ ಅಂದರೆ, ತಾಯಿಯ ಜೊತೆ ಸ್ವಸ್ರ ತಂಗಿಯ ಜೊತೆ, ದುಹಿತ್ರ ಮಗಳ ಜೊತೆ ಮಲ್ಕೋಬಾರ್ದು, ಹಾಸಿಗೆ ಒಂದೇ ಹಾಸಿಗೆಯಲ್ಲಿ ಇರಬಾರ್ದು, ಜೊತೆಯಲ್ಲಿ ಇರಬಾರ್ದು ಅಂತ. ಯಾಕೆಂದ್ರೆ ಎಂಥವರಿಗೂ ವಿದ್ವಾಂಸರಿಗೂ ಮನಸ್ಸಿಗೆ ಕೆಟ್ಟು ಹೋಗ್ಬೋದು, ಬಹಳ ಅಪಚಾರವಾಗ್ಬಿಡುತ್ತೆ. ತಾಯಿ ಜೊತೆ ಇದ್ದಾಗ, ತಂಗಿ ಜೊತೆ ಇದ್ದಾಗ, ಮಗಳ ಜೊತೆ ಇದ್ದಾಗ ಮನಸ್ಸು ಯಾವಾಗ ವಿಕಾರ ಆಗುತ್ತೆ ಗೊತ್ತಾಗೋದಿಲ್ಲ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸರನ್ನು ಕರ್ಷಣೆ ಮಾಡಬೇಕಾಗುತ್ತೆ. ಹಾಗಾಗಿ ಮಾತದು ಹಾಗಾಗಿರೋದ್ರಿಂದ ಅದು ಬಹಳ ಎಚ್ಚರಿಕೆಯಾಗಿರ್ಬೇಕು, ಎಚ್ಚರಿಕೆ ಇರಬಾರ್ದು. ಜೊತೆ ದೂರ ಇರೋದು ಒಳ್ಳೆಯದು ಅಂತ ಸೂಚನೆ ಕೊಟ್ಟಿದ್ದಾರೆ. ದೂರ ಇರೋದು ಒಳ್ಳೆಯದು, ಇದು ಮಹಾಭಾರತದ ಮಾತು, ವ್ಯಾಸರ ಮಾತು. ವಿದ್ವಾಂಸಮಪಿ ಕರ್ಷತಿ. ಅದೇ ಥರ ಇಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ವಿಕಾರ ಉಂಟಾಗಿದೆ. ಅದರಂತೆ ಮೇನಿಕೆಯಲ್ಲಿ ಶಕುಂತಲೆ ಜನಿಸಿದ್ದಾಳೆ. ಮಧುರಾಕೃತಿ ಆಯಿತು. ಈ ಹಾಡು ಕೊಡ್ತೀನಿ, ಈ ಕನ್ನಡ ಹಾಡು. ಈ ಮಧುರಾಕೃತಿ ಮಾನುಷಗಾಮಿನಿಯರ ಬಸುರೊಳಂತು ಪುಟ್ಟುಗುಂ ಇಳೆಯೊಳೆ. ಅದು ಇಳೆಯೊಳು. ಈ ಮಧುರಾಕೃತಿ ಮಾನುಷಗಾಮಿನಿಯರ ಬಸಿರೊಳಂತು ಪುಟ್ಟುಗುಂ ಇಳೆಯೊಳೆ. ವ್ಯೋಮದೊಳು ದೈಪ ಮಿಂಚು, ವ್ಯೋಮದಳು ದೈಪ ಮಿಂಚು, ಈ ಭೂಮಿ ತನದತ್ತನಿಂದದೇ ಪುಟ್ಟುಗುಮೆ. ವ್ಯೋಮದಳು ದೈಪ ಮಿಂಚು, ಈ ಭೂಮಿ ತನದತ್ತನಿ ಅದೇ ಪುಟ್ಟುಗುಮೆ. ಈ ಮಧುರವಾದ ಆಕೃತಿ ಶಕುಂತಲೆ ಮಾನುಷ ಕಾಮಿನಿಯರ ಬಸುರಳು ಎಂದು ಪುಟ್ಟುಗೊಂಡಿಳೆಯಳು. ಭೂಮಿಯಲ್ಲಿ ಇರುವ ಮನುಷ್ಯರಲ್ಲಿ ಈ ಥರ ಇಂಥ ಆಕೃತಿ ಹುಟ್ಟುತ್ತೆಯೇ? ಇಲ್ಲ. ಹೇಗೆ ವ್ಯೋಮದಲ್ಲಿ ಉದಯ ಮಿಂಚು,
ಆಕಾಶದಲ್ಲಿ ಏರ್ಪಾಡಾಗಿ ಆಕಾಶದಲ್ಲಿ ಹಳಾರನೆ ಮಿಂಚಿಸ್ಕೊಂಡು ಬರ್ತಲ್ಲ, ಆ ಘಟನೆಯ ಮೋಡಗಳ ಘಟನೆಯಿಂದ ಎರಡು ಮೋಡಗಳು ಘಟ್ಟಿಸಿ ಒಂದು ಮಿಂಚು ಏರ್ಪಾಡಾಗುತ್ತೆ ನೋಡಿ. ಆ ವ್ಯೋಮಗಳ ಉದಯದ ಮಿಂಚು ಅಂತ ಮಿಂಚು ಈ ಭೂಮಿ ತೊಳೆದಳು ಅಕ್ಕಣಿಂದ ಏನ್ ಹುಟ್ಟುವೆ ಭೂಮಿಲಿ ಹುಟ್ಟಿದೆ ಅಂದ್ರೆ ಶಕುಂತಲೆ ಆ ಮೇನಕೆ ವಿಶ್ವಾಮಿತ್ರರ ಸಂಸರ್ಗದಿಂದ ಉಂಟಾಗಿದ್ದನ್ನ ಕವಿ ಈ ರೀತಿ ಹೋಲಿಸಿ ಹೇಳ್ತಾ ಇದ್ದಾನೆ. ವ್ಯೋಮದಲ್ಲೂ ಉದಯದ ಮಿಂಚು ಈ ಭೂಮಿ ತೊಳ್ ಅತ್ತಳು ಏನು ಪುಟ್ಟುವೆ ಎಲ್ಲರೂ ಹುಟ್ಟಿಸಂತಿವೆ ಅದನ್ನ ಶಕುಂತಲೆ ಅಂಥವಳೆ ಸರಿ. ಪ್ರಕೃತಿ ಹಿತಾರ್ಥಂ ಕ್ಷಿತಿಪಾಲಕರುದ್ಯೋಗಿಸುಗೆ ಪೂಜ್ಯವೆನಿಸುಗೆ ಜಗದೊಳ್ ಸುಕವಿಗಳ ಸೂಕ್ತಿ ಸುಕವಿಗಳ ಸೂಕ್ತಿ ವಿಶ್ವಾಧಿಕ ನಿಹಪರ ಸುಖವನ ಮಗಮೀಗೆ ಮಹೇಶಂ ಸುಕವಿಗಳ ಸೂಕ್ತಿ ವಿಶ್ವಾಧಿಕ ನಿಹಪರ ಸುಖವನ ಮಗಮೀಗೆ ಮಹೇಶಂ